ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಆಲ್ ಅಬೌಟ್ ಎಜುಕೇಷನ್. ನಾವು ಇವತ್ತು ಪಿಯಾಜೆ ಅವ್ರ ಥಿಯರಿ ಬಗ್ಗೆ ಡೀಟೇಲ್ ಆಗಿ ಸ್ಟಡಿ ಮಾಡೋಣ. ಇನ್ನು ನಾನು ನಿಮಗೆ ಬೇರೆ ಬೇರೆ ಟಾಪಿಕ್ಸ್ ಕೂಡ ಕೊಟ್ಟಿದ್ದೀನಿ. ಪಿಯಾಜೆ ಥಿಯರಿ ಪ್ಲಸ್ ಬೇರೆ ಪ್ರೀವಿಯಸ್ ಇಯರ್ಸ್ ಕ್ವೆಶನ್ಸ್ ಕೂಡ ಕೊಟ್ಟಿದ್ದೀನಿ. ಓಕೆ, ಫಸ್ಟ್ ಪಿಯಾಜೆ ಥಿಯರಿ ಆಫ್ ಕಾಗ್ನಿಟಿವ್ ಡೆವಲಪ್ಮೆಂಟ್ ಅಂದರೆ ಏನು ನಮಗೆ ಡೀಟೇಲಾಗಿ ಕಲಿಯೋಣ. ಓಕೆ, ಪಿಯಾಜೆ ಅವರು ಚಿಲ್ಡ್ರನ್ ಬಗ್ಗೆ ಏನು ಹೇಳಿದರು? ಫಸ್ಟ್ ಪಾಯಿಂಟ್, ಸುಮ್ಮನೆ ನಾನು ಈ ಥರನೇ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ನಾನು ಸೆಲೆಕ್ಟ್ ಮಾಡಿ ಕೊಟ್ಟಿದ್ದೀನಿ. ಓಕೆ, ಫಸ್ಟ್ ಪಾಯಿಂಟ್, ಚಿಲ್ಡ್ರನ್ ಬಿಲ್ಡ್ ನಾಲೆಜ್ ಆ್ಯಸ್ ದ ಇಂಟರ್ಯಾಕ್ಟ್ ವಿತ್ ದ ವರ್ಲ್ಡ್. ಮಕ್ಕಳು ವರ್ಲ್ಡ್ ಜೊತೆ ಅಂದರೆ ಒಂದು ಪರಿಸರ ಎನ್ವಿರಾನ್ಮೆಂಟ್ ಜೊತೆ ಒಂದು ಇಂಟರ್ಯಾಕ್ಟ್ ಮಾಡಿದಾಗ ಅವ್ರೇನು ಮಾಡ್ತಾರೆ, ಒಂದು ನಾಲೆಜ್ನ ಕನ್ಸ್ಟ್ರಕ್ಟ್ ಮಾಡ್ತಾರೆ ಅಥವಾ ಬಿಲ್ಡ್ ಮಾಡ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್, ಚಿಲ್ಡ್ರನ್ ಕನ್ಸ್ಟ್ರಕ್ಟ್ ನಾಲೆಜ್. ಚಿಲ್ಡ್ರನ್ ಆರ್ ಲಿಟಲ್ ಸೈಂಟಿಸ್ಟ್ ಅಂತ ಎಲ್ಲ ಹೇಳಿದರು. ಯಾರು ಹೇಳಿದ್ದು? ಜೀನ್ ಪಿಯಾಜೆ ಅವರು. ಇವ್ರಿಗೆ ಒಂದು ಫಾದರ್ ಆಫ್ ಚೈಲ್ಡ್ ಸೈಕಾಲಜಿ ಅಂತಲೂ ಹೇಳ್ತಾರೆ. ಇವರೊಬ್ಬರು ಕನ್ಸ್ಟ್ರಕ್ಟಿವಿಸ್ಟ್ ಅಂತಲೂ ಹೇಳ್ಬೋದು. ಓಕೆ, ಇವಾಗ ನಾವು ಇವರು ಸ್ಟೇಜಸ್ ಯಾವ್ದ್ಯಾವ್ದಿದೆ ಅಂತಂದ್ಬಿಟ್ಟು ನೋಡೋಣ. ಏನು? ಫಸ್ಟ್ ಸ್ಟೇಜ್ ದ ಸೆನ್ಸರಿ ಮೋಟಾರ್ ಸ್ಟೇಜ್, ಸೆಕೆಂಡ್ ಪ್ರೀ ಆಪರೇಷನಲ್ ಸ್ಟೇಜ್, ಥರ್ಡ್ ಕಾಂಕ್ರೀಟ್ ಆಪರೇಷನಲ್ ಸ್ಟೇಜ್, ಫೋರ್ತ್ ಫಾರ್ಮಲ್ ಆಪರೇಷನಲ್ ಸ್ಟೇಜ್. ಇಲ್ಲಿ ನಾನು ಹಿಂಟ್ಸ್ ಹೇಳ್ತೀನಿ, ಯಾವ್ಯಾವ ಸ್ಟೇಜಲ್ಲಿ ಯಾವ್ಯಾವುದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತಂದ್ಬಿಟ್ಟು ಹಿಂಟ್ಸ್ ಕೊಡ್ತೀನಿ. ಓಕೆ, ಫಸ್ಟ್ ಸ್ಟೇಜ್ ಏನಿದೆ, ಸೆನ್ಸರಿ ಮೋಟಾರ್ ಸ್ಟೇಜ್. ಇದು 0 to 2 years ಅಥವಾ ಬರ್ಡ್ ಟು 2 years. ಸೆನ್ಸರಿ ಮೋಟಾರ್ ಸ್ಟೇಜ್. ಚಿಕ್ಕ ಮಕ್ಕಳು ಏನೇನು ಮಾಡ್ತಾರೆ, ಈ ಸ್ಟೇಜಲ್ಲಿ ಮಕ್ಕಳು ಏನೇನು ಆ್ಯಕ್ಟಿವಿಟೀಸ್ ಮಾಡ್ತಾರೆ, ಅವರು ಮೆಂಟಲ್ ಥಿಂಕಿಂಗ್ ಹೇಗಿರುತ್ತೆ, ಅವ್ರ ಮೆಂಟಲ್ ಆಪ್ರೇಷನ್ಸ್ ಹೇಗಿರುತ್ತೆ, ಅವ್ರ ನಾಲೆಜ್ ಹೇಗೆ ಗೇನ್ ಮಾಡ್ತಾರೆ, ಇದೆಲ್ಲ ಫಸ್ಟ್ ಸ್ಟೇಜಲ್ಲಿ ಸೆನ್ಸರಿ ಮೋಟಾರ್ ಸ್ಟೇಜಲ್ಲಿ ಕಲಿತೀವಿ. ಸೆಕೆಂಡ್ ಸ್ಟೇಜ್ ಪ್ರೀ ಆಪರೇಷನಲ್ ಸ್ಟೇಜಲ್ಲಿ ಇಲ್ಲಿ 2 to 7 years 2 to 7 years ಮಕ್ಕಳಿರ್ತಾರಲ್ಲ ಅವರು ಪ್ರೀ ಆಪರೇಷನಲ್ ಸ್ಟೇಜ್. ಪ್ರೀ ಆಪರೇಷನಲ್ ಸ್ಟೇಜಲ್ಲಿ ಮಕ್ಕಳು ಹೇಗೆ ಕಲಿತಾರೆ, ಲರ್ನ್ ಥ್ರೂ ಏನೇನು ಮಾಡ್ತಾರೆ ಅಂತಂದ್ಬಿಟ್ಟು ಫಸ್ಟ್ ನಾವು ಪಾಯಿಂಟ್ ವೈಸ್ ನೋಡ್ಕೊಂಡು ಬರೋಣ. ಥರ್ಡ್ ಕಾಂಕ್ರೀಟ್ ಆಪರೇಷನಲ್ ಸ್ಟೇಜ್ 7 to 11 years. ಇದರಲ್ಲಿ ಮಕ್ಕಳು ಏನು ಮಾಡ್ತಾರೆ. ಫೋರ್ತ್ ಫಾರ್ಮಲ್ ಆಪರೇಷನಲ್ ಸ್ಟೇಜ್. ಫಾರ್ಮಲ್ ಆಪರೇಷನಲ್ ಸ್ಟೇಜ್ ಇದು ಎಲ್ಲಿಂದ 11 yearsಯಿಂದ ಅಡಾಲಸೆನ್ಸ್ವರೆಗೂ, ಏನು ಅಡಲ್ಟ್ಹುಡ್ ಅಂತ ಹೇಳ್ಬೋದು, ಅಡಾಲಸೆನ್ಸ್ ಅಂತ ಹೇಳ್ಬೋದು, ಫಾರ್ಮಲ್ ಆಪರೇಷನಲ್ ಸ್ಟೇಜ್. ಸೊ ಈ ಸೆನ್ಸರಿ ಮೋಟಾರ್ ಸ್ಟೇಜಲ್ಲಿ ಮಕ್ಕಳು ಏನು ಮಾಡ್ತಾರೆ ಅಂದರೆ, ಇಲ್ಲಿ ದ ಚೈಲ್ಡ್ ಟ್ರೈಸ್ ಟು ಮೇಕ್ ಸೆನ್ಸ್ ಆಫ್ ದ ವರ್ಲ್ಡ್ ಡ್ಯೂರಿಂಗ್ ದಿಸ್ ಸ್ಟೇಜ್ ಆ್ಯಂಡ್ ಆ್ಯಸ್ ದ ನೇಮ್ ಸಜೆಸ್ಟ್ ಓನ್ಲಿ ಸೆನ್ಸಸ್. ಇಲ್ಲಿ ಕ್ವೆಶನ್ ಹೇಗೆ ಕೇಳ್ತಾರೆ ಅಂತಂದರೆ, ಇನ್ ವಿಚ್ ಸ್ಟೇಜ್ ಆಫ್ ಪಿಯಾಜೆಸ್ ಥಿಯರಿ ಒನ್ ಚೈಲ್ಡ್ ಗೇನ್ ನಾಲೆಜ್ ಥ್ರೂ ಸೆನ್ಸಸ್ ಅಂತ ಕೇಳ್ತಾರೆ. ಒಂದು ಮಗು ಒಂದು ನಾಲೆಜ್ನ ಗೇನ್ ಮಾಡುತ್ತೆ ಥ್ರೂ ಸೆನ್ಸಸ್. ಯಾವ ಸ್ಟೇಜಲ್ಲಿ ಅಂದರೆ ಸೆನ್ಸರಿ ಮೋಟಾರ್ ಸ್ಟೇಜಲ್ಲಿ. ಅಥವಾ ಒಂದು ಮಗು ಗೇನ್ ನಾಲೆಜ್ ಮಾಡುತ್ತೆ ಮೋಟಾರ್ ಮೂಮೆಂಟ್ಸಿಂದ. ಇದು ಯಾವ ಸ್ಟೇಜಲ್ಲಿ ಅಂದರೆ ಸೆನ್ಸರಿ ಮೋಟಾರ್ ಸ್ಟೇಜಲ್ಲಿ. ಥ್ರೂ ಸೆನ್ಸಸ್ ಒಂದು ನಾಲೆಜ್ ಗೇನ್ ಮಾಡುತ್ತೆ, ಇನ್ನೊಂದು ಮೋಟಾರ್ ಮೂಮೆಂಟ್ಸಿಂದ ನಾಲೆಜ್ ಗೇನ್ ಮಾಡುತ್ತೆ. ಮೋಟಾರ್ ಮೂಮೆಂಟ್ಸ್ ಅಂದರೆ ಕೈ ಆಡಿಸಿ ಆಟ ಆಡುತ್ತಲ್ಲ ಅದೆಲ್ಲ, ಅದರಿಂದ ಅದೇನು ಮಾಡುತ್ತೆ, ಇಟ್ ಗೇನ್ಸ್ ನಾಲೆಜ್. ಕೈಯಿಂದ ಟಚ್ ಮಾಡಿ ಟಾಯ್ಸ್ ಎಲ್ಲ ತಗೊಂಡು ಅದರಿಂದ ಏನೋ ಕಲಿಯುತ್ತೆ. ಸೊ ಇದಕ್ಕೆ ಸೆನ್ಸರಿ ಮೋಟಾರ್ ಸ್ಟೇಜ್. ನೋಡಿ, ಇದೆಲ್ಲ ರಿಫ್ಲೆಕ್ಸಸ್. ಇದು ಟಚಿಂಗ್, ಗ್ರಾಸ್ಪಿಂಗ್, ಟೇಸ್ಟಿಂಗ್, ಹಿಯರಿಂಗ್, ಸಕ್ಕಿಂಗ್, ಇದೆಲ್ಲ ಅವ್ರಿಗೆ ಒಂದು ಹುಟ್ಟಿದಾಗ್ಲಿಂದನೇ ಇದೆಲ್ಲ ರಿಫ್ಲೆಕ್ಸಸ್ ಇನ್ಬೋರ್ನ್ ಆಗಿರುತ್ತೆ, ಇನ್ನೇಟ್ ಆಗಿರುತ್ತೆ. ಇದೆಲ್ಲ ಬೈ ಬರ್ತ್ ಅವರಲ್ಲಿ ಇರುತ್ತೆ ಮಕ್ಕಳಲ್ಲಿ. ಇವಾಗ ಏನು ಮಾಡ್ತಾರೆ, ನೆಕ್ಸ್ಟ್ ಏನು ಮಾಡ್ತಾರೆ ಮಕ್ಕಳು ಇದರಲ್ಲಿ ಅಂತಂದರೆ, ಪ್ರೈಮರಿ ಸರ್ಕ್ಯುಲರ್ ರಿಯಾಕ್ಷನ್ ಅಂತ ಇದೆ ನೋಡಿ. ಇದರಲ್ಲಿ ಬಿಗಿನ್ ಟು ರಿಪೀಟ್ ಪ್ಲೆಜರಬಲ್ ಆ್ಯಕ್ಷನ್ಸ್. ಏನು ಮಾಡ್ತಾರೆ ಅಂದರೆ ಮಕ್ಕಳು ಒಂದು ಬೆಟ್ಟು ಬಾಯಲ್ಲಿ ಇಟ್ಕೊಳ್ತಾರೆ. ಸಕ್ ಮಾಡಿದಾಗ ಅವ್ರಿಗೆ ಒಂದು ಪ್ಲೆಷರ್ ಸಿಗುತ್ತೆ, ಅವ್ರಿಗೆ ಒಂಥರ ಚೆನ್ನಾಗಿ ಅನಿಸ್ತಾ ಇರತ್ತೆ. ನೀವು ಬಾಯಿಂದ ಕೈ ತೆಗಿರ್ತೀರ, ಬೆರಳು ಬಾಯಲ್ಲಿ ಇಟ್ಕೊಂಡಿರ್ತಾರಲ್ಲ, ನೀವು ಬಾಯಿಯಿಂದ ಬೆರಳು ತೆಗೆದಾಗ ಮತ್ತೆ ಅವ್ರು ಬಾಯಲ್ಲಿ ಇಟ್ಕೊತಾರೆ. ಅದರಿಂದ ಅವ್ರಿಗೇನಾಗುತ್ತೆ, ಒಂದು ಪ್ಲೆಷರ್, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ, ಅವ್ರಿಗೆ ಖುಷಿ ಸಿಗುತ್ತೆ. ಸೊ ಬಿಗಿನ್ ಟು ರಿಪೀಟ್ ಪ್ಲೆಜರಬಲ್ ಆ್ಯಕ್ಷನ್ಸ್. ನೋಡಿ, ನೆಕ್ಸ್ಟ್ ಏನು ಮಾಡ್ತಾರೆ, ಇಂಟೆನ್ಷನಲಿ ರಿಪೀಟ್ ಆ್ಯಕ್ಷನ್ಸ್ ಟು ಟ್ರಿಗರ್ ಎ ರೆಸ್ಪಾನ್ಸ್. ಅಂದರೆ ಬೇಕು ಅಂತಂದ್ಬಿಟ್ಟು ಒಂದು ಟಾಯ್ ಯಾವುದೇ ಇರುತ್ತೆ ಬಾಯಲ್ಲಿ ಇಟ್ಕೊಳ್ತಾ ಇರ್ತಾರೆ. ಅವರಿಗೆ ಬಾಯಿಂದ ನಾವು ತೆಗೆದ್ರೆ ಬೇಕು ಅಂತಂದ್ಬಿಟ್ಟು ಮತ್ತೆ ಬಾಯಲ್ಲಿ ಇಟ್ಕೋತಾರೆ. ಇಂಟೆನ್ಷನಲಿ ರಿಪೀಟ್ ಮಾಡ್ತಾರೆ.
ಏನು ಟ್ರಿಗರ್ ಎ ರೆಸ್ಪಾನ್ಸ್. ನೀವೇನು ಮಾಡ್ತೀರಾ ಅಂತ ನೋಡೋದು, ನೀವು ಬೈತೀರಾ ಅಂತಂದ್ಬಿಟ್ಟು ಮತ್ತೆ ಬಾಯಲ್ಲಿ ಇಟ್ಕೊಳ್ಳೋದು, ಆ ಥರ ಎಲ್ಲ ಮಾಡ್ತಾರೆ. ಓಕೆ, ಇದು 4 to 8 ಮಂತ್ಸ್ ಮಾಡೋದು. ಇವಾಗ 8 ಮಂತ್ಸ್ವರೆಗೂ ಈ ಥರ ಮಾಡ್ತಾರೆ. 8 ಮಂತ್ಸ್ ಆದಮೇಲೆ ಏನು ಮಾಡ್ತಾರೆ ಅಂದರೆ, ಯಾವುದೋ ಒಂದು ಟಾಯ್ ಕೊಟ್ಟಾಗ ಅದರಲ್ಲಿ ಸೌಂಡ್ ಒಂದು ಶೇಕ್ ಮಾಡಿದ್ರೆ ಸೌಂಡ್ ಬರುತ್ತೆ ಅಂತಂದ್ಬಿಟ್ಟು ಅವ್ರಿಗೆ ಗೊತ್ತಾಗುತ್ತೆ. ಯಾವುದೋ ಒಂದು ಟಾಯ್ ಕೊಡ್ತಾರೆ, ಅದನ್ನು ಶೇಕ್ ಮಾಡಿದ್ರೆ ಸೌಂಡ್ ಬರುತ್ತೆ ಅಂತಂದ್ಬಿಟ್ಟು ಒಂದು ಆಬ್ಜೆಕ್ಟ್ಸ್ನ ಅವರು ಏನು ಮಾಡ್ತಾರೆ, ಅವರು ಅರ್ಥ ಮಾಡ್ಕೋತಾರೆ. ಸ್ಟಾರ್ಟ್ ಅಂಡರ್ಸ್ಟ್ಯಾಂಡಿಂಗ್ ದ ಆಬ್ಜೆಕ್ಟ್ಸ್ 8 ಮಂತ್ಸ್ ಆದಮೇಲೆ. ಸೊ 1 year 12 ಮಂತ್ಸ್ ಆದಮೇಲೆ ಏನು ಮಾಡ್ತಾರೆ, ಇವರು ಈ ಥರ ಟ್ರಯಲ್ ಆ್ಯಂಡ್ ಎರರ್ ಎಕ್ಸ್ಪೆರಿಮೆಂಟೇಷನ್ ಮಾಡ್ತಾರೆ. ಏನು ಅಂತಂದರೆ, ನಾನು ಏನಾದರೂ ಒಂದು ಆ್ಯಕ್ಷನ್ ಮಾಡಿದ್ರೆ, ಒಂದು ಸೌಂಡ್ ಮಾಡಿದ್ರೆ, ಅಳ್ತಾ ಇದ್ದರೆ ಏನಾದರೂ ಸೌಂಡ್ ಮಾಡಿ ಕರೆದ್ರೆ ಅವರು ನನ್ನ ಕಡೆ ಅಟೆನ್ಷನ್ ಕೊಡ್ತಾರೆ ಅಂತ ಅಂದ್ಬಿಟ್ಟು ಏನಾದರೂ ಒಂದು ಸೌಂಡ್ ಮಾಡ್ತಾಯಿರ್ತಾರೆ. ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಇದು ಏನು, ಒಂದು ಯಾವುದಿದು ಆಬ್ಜೆಕ್ಟ್ ಪರ್ಮನೆನ್ಸ್. ಇದು ಮೋಸ್ಟ್ ಇಂಪಾರ್ಟೆಂಟ್. ಆಬ್ಜೆಕ್ಟ್ ಪರ್ಮನೆನ್ಸ್ ಬಗ್ಗೆ ಒಂದು ಕ್ವೆಶನ್ ಕೇಳ್ತಾರೆ. ಏನು ಆಬ್ಜೆಕ್ಟ್ ಪರ್ಮನೆನ್ಸ್ ಅಂತಂದರೆ, ಯಾವುದೋ ಒಂದು ವಸ್ತು ಈ ಥರ ಒಂದು ಡಾಲ್ ಇಟ್ಟಿದ್ದಾರೆ, ಅದನ್ನು ಆ ಡಾಲ್ ಹೈಡ್ ಮಾಡಿದ್ರೆ ಅಂದರೆ ಬಚ್ಚಿಟ್ರೆ ಆ ಮಗುಗೆ ಏನಿರುತ್ತೆ ಅಲ್ಲಿ ಒಂದು ಇದೆ, ನಾನು ನೋಡಲಿ, ನನಗೆ ಕಾಣಿಸ್ಲಿಲ್ಲ ಅಂದ್ರೂ ಅವ್ರಿಗೆ ಏನೋ ಒಂದು ಆಬ್ಜೆಕ್ಟ್ ಅಲ್ಲಿದೆ ಅಂತಂದ್ಬಿಟ್ಟು ಒಂದು ಮೈಂಡಲ್ಲಿ ಒಂದು ಆಬ್ಜೆಕ್ಟ್ ಪರ್ಮನೆನ್ಸ್ ಆಗುತ್ತೆ. ಏನು ಆಬ್ಜೆಕ್ಟ್ ಪರ್ಮನೆನ್ಸ್ ಅಂತಂದರೆ, ದ ಆಬ್ಜೆಕ್ಟ್ ಕಂಟಿನ್ಯೂ ಟು ಎಕ್ಸಿಸ್ಟ್ ಇವನ್ ದೋ ದೇ ಕೆನಾಟ್ ಬಿ ಸೀನ್. ನಾವು ನೋಡ್ದಲ್ಲಿದ್ರೂ ಅಥವಾ ಹರ್ಡ್, ನಾವು ಕೇಳಿಸ್ಕೊಂಡಿಲ್ಲ ಅಂದ್ರೂ ಆಬ್ಜೆಕ್ಟ್ ಪರ್ಮನೆನ್ಸಲ್ಲಿ ಒಂದು ಮಕ್ಳಿಗೆ ಆಟ ಆಡಿಸ್ತಿರ್ಬೇಕಾದ್ರೆ ನೀವು ಪಿಕಪೂ ಅಂತಂದ್ಬಿಟ್ಟು ಆಟ ಆಡಿಸ್ತಿರಲ್ಲ, ಅದು ಆವಾಗ ಆಟ ಆಡಿಸ್ಬೇಕಾದ್ರೆ ನೋಡ್ತೀರಾ ಮತ್ತು ಬಚ್ಚಿಟ್ಕೊತೀರಾ, ನೋಡ್ತೀರಾ ಬಚ್ಚಿಟ್ಕೊತೀರಾ, ಇದು ಆಬ್ಜೆಕ್ಟ್ ಪರ್ಮನೆನ್ಸ್. ಇದು ನೀವು ಇರಲಿ, ಆ ವಸ್ತು ಇಲ್ಲದಲೇ ಇರಲಿ, ಅವ್ರಿಗೇನಾಗುತ್ತೆ, ದ ಆಬ್ಜೆಕ್ಟ್ ಕಂಟಿನ್ಯೂ ಟು ಎಕ್ಸಿಸ್ಟ್ ಅಂತ ಅನ್ಕೋತಾರೆ. ನೆಕ್ಸ್ಟು ನಾನು ಕ್ವಶನ್ಸ್ ಕೊಟ್ಟಾಗ ನಿಮಗೆ ಇನ್ನೂ ಕ್ಲಿಯರ್ ಆಗುತ್ತೆ. ಓಕೆ, ಪ್ರಿವಿಯಸ್ ಇಯರ್ಸ್ ಕ್ವಶನ್ಸ್ ಕೊಡ್ತೀನಿ ನೋಡಿ ಆಮೇಲೆ. ಓಕೆ, ಪ್ರೀ ಆಪ್ರೇಷನಲ್ ಸ್ಟೇಜ್ ಆಫ್ ಕಾಗ್ನೇಟಿವ್ ಡೆವಲಪ್ಮೆಂಟ್, ಇದು ಸೆಕೆಂಡ್ ಸ್ಟೇಜ್, 2 to 7 years. ಈ ಸ್ಟೇಜಲ್ಲಿ ಚಿಲ್ಡ್ರನ್ ಇನ್ ದಿಸ್ ಸ್ಟೇಜ್ ಬಿಗಿನ್ ಟು ಥಿಂಕ್ ಸಿಂಬಾಲಿಕಲಿ. ಸಿಂಬಾಲಿಕ್ ಥಾಟ್ ಬಿಗಿನ್ಸ್ ಇನ್ ದಿಸ್ ಸ್ಟೇಜ್. 2 yearsಯಿಂದ ಏನಾಗುತ್ತೆ, 2 yearsಯಿಂದ ಸಿಂಬಾಲಿಕ್ ಥಾಟ್ ಸ್ಟಾರ್ಟ್ ಆಗುತ್ತೆ. ನೋಡಿ, ಇವಾಗ ಮೈಂಡಲ್ಲಿ ಏನಿರುತ್ತೆ, ನಾನು ಹಾರ್ಸ್ ಮೇಲೆ ಹೋಗ್ತಾ ಇದ್ದೀನಿ ಅಂತಂದ್ಬಿಟ್ಟು ಮೈಂಡಲ್ಲಿರುತ್ತೆ, ಆದರೆ ಕೈಯಲ್ಲಿ ಏನಿದೆ, ಬ್ರೂಮ್ ಇದೆ. ಸೊ ಆವಾಗ ಮಕ್ಕಳು ಮೈಂಡಲ್ಲಿ ಏನಿರುತ್ತೆ, ಸಿಂಬಾಲಿಕ್ ಥಾಟ್. ಸಿಂಬಲ್ ಅಂದರೆ ಇವಾಗ ಹಾರ್ಸ್ ಥರ ಒಂದು ಬ್ರೂಮ್ಗೆ ಇಟ್ಕೊಂಡು ಹಾರ್ಸ್ ಥರ ಹೋಗ್ತಾ ಇದ್ದಾರೆ. ಮತ್ತು ಇನ್ನೊಂದು ನಾನು ನಿಮ್ಮ ಕ್ಲಾಸಲ್ಲಿ ಹೇಳಿದ್ದೆ, ಕ್ಲಾಸ್ 5ಅಲ್ಲಿ ಏನು ಒಂದು ಸಿಂಬಾಲಿಕ್ ಥಾಟ್, ಒಂದು ಮಗು ಬನಾನ ಇಟ್ಕೊಂಡು ಫೋನಲ್ಲಿ ಮಾತಾಡೋ ಥರ ಮಾತಾಡ್ತಾ ಇರತ್ತೆ, ಇನ್ನೊಂದು ರಿಮೋಟ್ ಇಟ್ಕೊಂಡು ಫೋನಲ್ಲಿ ಮಾತಾಡೋ ಥರ ಮಾತಾಡ್ತಿರ್ತಾರೆ. ಯಾವುದೋ ವಸ್ತುನ ಬೇರೆ ವಸ್ತು ಥರ ಯೂಸ್ ಮಾಡ್ತಾ ಇರ್ತಾರೆ. ಇದಕ್ಕೇನು ಹೇಳ್ತೀವಿ, ಸಿಂಬಾಲಿಕ್ ಥಿಂಕಿಂಗ್ ಅಂತ ಹೇಳ್ತೀವಿ, ಅಥವಾ ಸಿಂಬಾಲಿಕ್ ಥಾಟ್. ಇದು ಪ್ರೀ ಆಪ್ರೇಷನಲ್ ಸ್ಟೇಜ್, ಸೆಕೆಂಡ್ ಸ್ಟೇಜ್ ಆಫ್ ಪಿಯಾಜೆಸ್ ಥಿಯರಿ. ನೋಡಿ, ಇದು ಒಂದೊಂದು ವರ್ಡ್ದು ಮೀನಿಂಗ್ ನಾವು ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳೋಣ. ಸೆಂಟ್ರೇಷನ್ ಅಂದರೆ ಏನು, ಒನ್ ಆಸ್ಪೆಕ್ಟ್ ಆಫ್ ಸಿಚುಯೇಷನ್ ಅಟ್ ಒನ್ ಟೈಮ್. ಏನು, ಯಾವುದೋ ಒಂದು ಇವಾಗ ಕೆಲಸ ಮಾಡ್ತಿದ್ರೆ ಅದೊಂದೇ ಒಂದು ಮಾಡೋಕ್ಕಾಗುತ್ತೆ. ಈ ಸ್ಟೇಜಲ್ಲಿ, ಸೆಕೆಂಡ್ ಸ್ಟೇಜಲ್ಲಿ ಏನಾಗುತ್ತೆ, ಇಲ್ಲಿ 2 to 7 years ಪ್ರೀ ಆಪ್ರೇಷನಲ್ ಸ್ಟೇಜಲ್ಲಿ ಸೆಂಟ್ರೇಷನ್. ಇದೇ ಸೇಮ್ ನಿಮಗೆ ಥರ್ಡ್ ಸ್ಟೇಜಲ್ಲಿ ಡಿಸೆಂಟ್ರೇಷನ್ ಅಂತ ಬರುತ್ತೆ. ಅದಕ್ಕೆ ಸೆಂಟ್ರೇಷನ್ ಅಂದರೆ ಏನು, ಒಂದೇ ಒಂದು ಕೆಲಸ ಒನ್ ಟೈಮಲ್ಲಿ ಒಂದೇ ಕೆಲಸ ಮಾಡೋಕ್ಕಾಗೋದು. ಡಿಸೆಂಟ್ರೇಷನ್ ಅಂದರೆ ಏನು, ಅಲ್ಲಿ ಅವ್ರಿಗೆ ಮಲ್ಟಿ ಟಾಸ್ಕಿಂಗ್ ಒಂದು ಮೈಂಡ್ ಇರುತ್ತೆ, ಬೇರೆ ಬೇರೆ ಕಡೆ ಥಿಂಕ್ ಮಾಡೋ ಕೆಪಾಸಿಟಿ ಇರುತ್ತೆ. ಡಿಸೆಂಟ್ರೇಷನ್ ಅಂದರೆ, ಇವಾಗ ನೀವು ಸೆಕೆಂಡ್ ಸ್ಟೇಜ್ ಓದ್ತಾ ಇದ್ದೀರಾ, 2 to 7 years ಮಕ್ಕಳು ಯಾರಿದ್ದಾರೋ ಅವ್ರನ್ನ ನೀವು ಇಮ್ಯಾಜಿನ್ ಮಾಡ್ತಾಯಿದ್ರೆ ನಿಮಗೆ ಚೆನ್ನಾಗಿನ್ನೂ ಅರ್ಥ ಆಗುತ್ತೆ. ನೀವು ಇಮ್ಯಾಜಿನ್ ಮಾಡಬೇಕು. ಇದು ಈಗೋಸೆಂಟ್ರಿಸಮ್ ಇದೆ ನೋಡಿ. ಈಗೋಸೆಂಟ್ರಿಸಮ್ ಅಂದರೆ ಏನು, ಚೈಲ್ಡ್ಸ್ ಇನ್ಎಬಿಲಿಟಿ ಟು ಸಿ ಎ ಸಿಚುಯೇಷನ್ ಫ್ರಮ್ ಅನದರ್ ಪರ್ಸನ್ಸ್ ಪಾಯಿಂಟ್ ಆಫ್ ವ್ಯೂ. ಅವ್ರು ಹೇಳ್ತಾ ಇರ್ತಾರೆ, ನೋಡು, ನಾನು ನಿನಗೆ ದೊಡ್ಡ ಚಾಕ್ಲೇಟ್ ಕೊಟ್ಟಿದ್ದೀನಿ, ನಿಮ್ಮ ಬ್ರದರ್ಗೆ ಒಂದು ಚಿಕ್ಕ ಚಾಕ್ಲೇಟ್ ಕೊಟ್ಟಿದ್ದೀನಿ ಅಂತಂದ್ರೂ ಅವ್ರು ಅಗ್ರಿ ಮಾಡ್ತಾ ಇರಲ್ಲ, ಇಲ್ಲ ಅವ್ರಿಗೆ ದೊಡ್ಡದು ಕೊಟ್ಟಿದ್ದಾರೇನೋ ಅಂತ ಅನಿಸ್ತಾ ಇರತ್ತೆ. ಅವರು ಬೇರೆಯವರ ಪಾಯಿಂಟ್ ಆಫ್ ವ್ಯೂ ಅರ್ಥ ಮಾಡ್ಕೊಳ್ಳಲ್ಲ. ಸೊ ಇದಕ್ಕೆ ಈಗೋಸೆಂಟ್ರಿಸಮ್ ಅಂತ ಹೇಳ್ತೀವಿ ಸೆಕೆಂಡ್ ಸ್ಟೇಜಲ್ಲಿ. ಓಕೆ, ಈ ಸ್ಟೇಜಲ್ಲಿ ನೆಕ್ಸ್ಟ್ ಪಾಯಿಂಟ್ ಸಿಂಬಾಲಿಕ್ ರೆಪ್ರೆಸೆಂಟೇಷನ್. ನಾನು ಹೇಳಿದ್ನಲ್ಲ, ಸಿಂಬಾಲಿಕ್ ಥಾಟ್ ಏನು, ಎಬಿಲಿಟಿ ಟು ಮೇಕ್ ಒನ್ ಥಿಂಗ್ ಅಥವಾ
ಎ ವರ್ಡ್ ಅಥವಾ ಆ್ಯನ್ ಆಬ್ಜೆಕ್ಟ್ ಸ್ಟ್ಯಾಂಡ್ ಫಾರ್ ಸಮಥಿಂಗ್ ಅದರ್ ದ್ಯಾನ್ ಇಟ್ ಸೆಲ್ಫ್. ಇವಾಗ ಒಂದು ಬ್ರೂಮ್ಗೆ ಒಂದು ಹಾರ್ಸ್ ಥರ ಥಿಂಕ್ ಮಾಡಿದ್ರು. ಸೊ ಇದು ಸಿಂಬಾಲಿಕ್ ರೆಪ್ರೆಸೆಂಟ್ ಆಯಿತು. ನೆಕ್ಸ್ಟ್ ಪಾಯಿಂಟ್ ನೋಡಿ, ಪ್ರಿಟೆಂಡ್ ಆರ್ ಸಿಂಬಾಲಿಕ್ ಪ್ಲೇ, ರೋಲ್ ಪ್ಲೇ. ಇದು ರೋಲ್ ಪ್ಲೇ ಮಾಡ್ತಾರೆ. ಅಂದರೆ ಮಕ್ಕಳು ಏನು ಮಾಡ್ತಾರೆ, ಒಂದು ಟೀಚರ್ ಥರ ಅಥವಾ ಒಂದು ಡಾಕ್ಟರ್ ಥರ ಅಥವಾ ಅವ್ರ ಪೇರೆಂಟ್ಸ್ ಥರ, ಅವ್ರ ಮದರ್ ಅಥವಾ ಫಾದರ್ ಥರ ಆ್ಯಕ್ಟ್ ಮಾಡ್ತಾರೆ. ಇದಕ್ಕೆ ನಾವೇನು ಹೇಳ್ತೀವಿ, ಒಂದು ಪ್ರಿಟೆಂಡ್ ಮಾಡೋದು ಅಥವಾ ರೋಲ್ ಪ್ಲೇಯಿಂಗ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಅನಿಮಿಸಮ್ ಅಂದರೆ ಏನು? ಅನಿಮಿಸಮಲ್ಲಿ ಏನಾಗುತ್ತೆ, ಒಂದು ಬಿಲೀಫ್ ದಟ್ ಇನ್ ಅನಿಮಲ್ ಆಬ್ಜೆಕ್ಟ್ಸ್. ಅಂದರೆ ಅವ್ರ ಟಾಯ್ಸ್ನೆಲ್ಲ ತೊಗೊಂಡ್ಬಿಟ್ಟು ಅವರು ಪಾಪ ನನ್ನ ಟೆಡ್ಡಿ ಬೇರ್ಗೆ ಏಟಾಯಿತು, ನಳ್ತಾ ಇದ್ದಾನೆ ಟೆಡ್ಡಿ ಬೇರ್, ಆ ಥರ ಎಲ್ಲ ಹೇಳೋದು. ಒಂದು ಹ್ಯೂಮನ್ ಬೀಯಿಂಗ್ಸ್ ಏನೇನು ನಾವು ಫೀಲ್ ಮಾಡ್ತೀವಿ ಅದೇ ಥರ ನಮ್ಮ ಟಾಯ್ಸು ಇದೆ ಅಂತಂದ್ಬಿಟ್ಟು ಇದಕ್ಕೆ ಅನಿಮಿಸಮ್ ಅಂತೀವಿ. ನೆಕ್ಸ್ಟ್ ಆರ್ಟಿಫಿಷಿಯಲಿಸಮ್. ಇವ್ರು ಏನು ಅನ್ಕೋತಾರೆ ಮಕ್ಕಳು ಅಂತಂದರೆ, ಈ ಕ್ಲೌಡ್ಸ್ ಮತ್ತು ಸ್ಕೈಯಲ್ಲಿ ಕ್ಲೌಡ್ಸ್ ಇದೆಯಲ್ಲ ಇದು ಒಂದು ಮ್ಯಾನ್ ಮೇಡ್ ಅಂತ ಅಂದ್ಕೊಂಡಿರ್ತಾರೆ. ಇದು ನ್ಯಾಚುರಲ್ ಅಲ್ಲ, ಇದು ಮ್ಯಾನ್ ಮೇಡ್ ಅಂತ ಅನ್ಕೊತಾರೆ. ಸೊ ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್ ನೋಡಿ, ಇರ್ರಿವರ್ಸಿಬಿಲಿಟಿ. ಇಲ್ಲಿ ಒಂದು ರಿವರ್ಸ್ ಮಾಡಿ ಥಿಂಕ್ ಮಾಡೋ ಕೆಪಾಸಿಟಿ ಇರಲ್ಲ. ಇನೆಬಿಲಿಟಿ ಟು ರಿವರ್ಸ್ ದ ಡೈರೆಕ್ಷನ್ ಆಫ್ ಎ ಸೀಕ್ವೆನ್ಸ್ ಆಫ್ ಈವೆಂಟ್ಸ್ ಟು ದರ್ ಸ್ಟಾರ್ಟಿಂಗ್ ಪಾಯಿಂಟ್. ಅಂದರೆ ಇವಾಗ ಏನೋ ಒಂದು ಕಾನ್ಸೆಪ್ಟ್ ಇರುತ್ತೆ, ಎಕ್ಸಾಂಪಲ್ ಒಂದು ಫಾರ್ಮುಲಾಸ್ ಆಗಿರಲಿ, ಅದನ್ನು ಹೇಗಿರುತ್ತೋ ಹಾಗೆ ಅಷ್ಟೇ, ಅವರು ಬೇರೆ ಜಾಸ್ತಿ ಥಿಂಕ್ ಮಾಡೋ ಕೆಪಾಸಿಟಿ ಇರಲ್ಲ. ಇರ್ರಿವರ್ಸಿಬಲ್ ಥಿಂಕಿಂಗ್ ಅಂತ ಹೇಳ್ತಾರೆ. ಅದನ್ನು ಉಲ್ಟಾ ಪಲ್ಟಾ ಮಾಡಿಬಿಟ್ಟು 2 3 6 ಅಂತ ಹೇಳ್ಬೋದು, 3 2 6 ಅಂತ ಹೇಳಕ್ಕೆ ಬರಲ್ಲ. ಅದು ಇರ್ರಿವರ್ಸಿಬಿಲಿಟಿ. ಈ ಸ್ಟೇಜಲ್ಲಿ ಏನಿರುತ್ತೆ, ಇರ್ರಿವರ್ಸಿಬಿಲಿಟಿ ಇರುತ್ತೆ. ಆದರೆ ನೆಕ್ಸ್ಟ್ ಸ್ಟೇಜಲ್ಲಿ, ಥರ್ಡ್ ಸ್ಟೇಜಲ್ಲಿ ರಿವರ್ಸಿಬಿಲಿಟಿ ಇರುತ್ತೆ. ಈ ಸ್ಟೇಜಲ್ಲಿ ಲಾಜಿಕಲ್ ಥಿಂಕಿಂಗ್ ಇರೋದಿಲ್ಲ. ಥರ್ಡ್ ಸ್ಟೇಜಲ್ಲಿ ಲಾಜಿಕಲ್ ಥಿಂಕಿಂಗ್ ಇರುತ್ತೆ. ಇಲ್ಲಿ ಈ ಸ್ಟೇಜಲ್ಲಿ ಮಕ್ಕಳು ಹೇಗಿರ್ತಾರೆ, ಇಲ್ಲಾಜಿಕಲ್, ಲಾಜಿಕ್ ಅಪ್ಲೈ ಮಾಡೋಕ್ಕೆ ಬರಲ್ಲ. ಇರ್ರಿವರ್ಸಿಬಲ್, ಇಲ್ಲಾಜಿಕಲ್, ಇನ್ನೊಂದು ಸೆಂಟ್ರೇಷನ್. ನೆಕ್ಸ್ಟ್ ಸ್ಟೇಜ್ ನೋಡೋಣ. ಈ ಸ್ಟೇಜಲ್ಲಿ 2 ಪಾಯಿಂಟ್ ಮೋಸ್ಟ್ ಇಂಪಾರ್ಟೆಂಟ್ ಯಾವುದು ಅಂತಂದರೆ, ಇಮಿಟೇಷನ್. ಚಿಲ್ಡ್ರನ್ ಇಮಿಟೇಟ್ ಮಾಡಿ ಕಲಿತಾರೆ ಈ ಸ್ಟೇಜಲ್ಲಿ. ಸೆಕೆಂಡ್ ಸ್ಟೇಜಲ್ಲಿ ಇಮಿಟೇಷನ್ ಒಂದು, ಇನ್ನೊಂದು 2 ಮೋಸ್ಟ್ ಇಂಪಾರ್ಟೆಂಟ್ ಯಾವುದು ಅಂತಂದರೆ ಸಿಂಬಾಲಿಕ್ ಥಾಟ್ ಒಂದು, ಇಮಿಟೇಷನ್ ಒಂದು, 2 ಸೆಕೆಂಡ್ ಸ್ಟೇಜಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಫಸ್ಟ್ ಸ್ಟೇಜಲ್ಲಿ ಸೆನ್ಸಸ್ ಮತ್ತು ಮೋಟಾರ್ ಸ್ಕಿಲ್ಸಿಂದ ಅವ್ರು ಏನು ಮಾಡ್ತಾರೆ, ಒಂದು ನಾಲೆಜ್ನ. ಓಕೆ, ನೆಕ್ಸ್ಟ್ ಇವಾಗ ಥರ್ಡ್ ಸ್ಟೇಜ್ ಯಾವುದು, ಒಂದು ಕಾಂಕ್ರೀಟ್ ಆಪರೇಷನಲ್ ಸ್ಟೇಜ್. ಕಾಂಕ್ರೀಟ್ ಅಂದರೆ ನಿಮಗೆ ಅದು ಗೊತ್ತಿದೆ. ಕಾಂಕ್ರೀಟ್ ಮತ್ತು ಆಬ್ಸ್ಟ್ರಾಕ್ಟ್ ನಾನು ಹೇಳಿದ್ದೆ ನಿಮಗೆ. ಕಾಂಕ್ರೀಟ್ ಅಂದರೆ ಏನು, ಒಂದು ರಿಯಲ್ ಸಿಚುಯೇಷನಲ್ಲಿ ಕಲಿಯೋದು. ಆಬ್ಸ್ಟ್ರಾಕ್ಟ್ ಅಂತಂದರೆ ಏನು, ಒಂದು ಇಮ್ಯಾಜಿನರಿ ವರ್ಲ್ಡಲ್ಲಿ ಇಮ್ಯಾಜಿನ್ ಮಾಡಿಬಿಟ್ಟು ಥಿಂಕ್ ಮಾಡೋದು. ಕಾಂಕ್ರೀಟ್ ಅಂದರೆ ಏನು, ಟಚ್ ಮಾಡಿ ಫೀಲ್ ಮಾಡಿ ಕಲಿಯೋದು. ಸೊ ಈ ಸ್ಟೇಜಲ್ಲಿ, ಥರ್ಡ್ ಸ್ಟೇಜಲ್ಲಿ ಏನೇನು ಮಾಡ್ತಾರೆ, ಥರ್ಡ್ ಸ್ಟೇಜಲ್ಲಿ ಇದು 7 to 11 years ಅಥವಾ 7 to 12 years. ಈ ಸ್ಟೇಜಲ್ಲಿ ಏನೇನು ಮಾಡ್ತಾರೆ ನೋಡಿ ಫ್ರೆಂಡ್ಸ್. ಎವ್ರಿ ಪಾಯಿಂಟ್ ಈಸ್ ಇಂಪಾರ್ಟೆಂಟ್ ಇಲ್ಲಿ, ಎವ್ರಿ ವರ್ಡ್ ಈಸ್ ಇಂಪಾರ್ಟೆಂಟ್ ಇಲ್ಲಿ, ಎವ್ರಿ ವರ್ಡ್ ಇಂಪಾರ್ಟೆಂಟ್ ಇಲ್ಲಿ. ಏನಕ್ಕೆ ಅಂದರೆ ನಿಮಗೆ ಯಾವ ಕ್ವಶನ್ ಎಲ್ಲಿಂದ ಏನು ಅಂತ ಕೇಳ್ತಾರೆ ಅಂತ ಗೊತ್ತಾಗಲ್ಲ. ನಿಮಗೆ ಏಜ್ ಗೊತ್ತಿರಬೇಕು. ಇವಾಗ ಒಂದು 4th ಸ್ಟ್ಯಾಂಡರ್ಡ್ ಮಗು ಏನು ಮಾಡ್ತಾನೆ ಅಂದರೆ, 4th ಸ್ಟ್ಯಾಂಡರ್ಡ್ ಮಗು ಏಜ್ ಏನಿರುತ್ತೆ ಅಂತ ನಿಮಗೆ ಗೊತ್ತಿರಬೇಕು. ಕ್ವಶನ್ ಪೇಪರ್ 1ಅಲ್ಲಿ 2 yearsಯಿಂದ ಹಾಗೆ ಕೇಳ್ತಾ ಇದ್ದಾರೆ. ಒಂದು 5th ಸ್ಟ್ಯಾಂಡರ್ಡ್ ಮಗು ಏನು ಮಾಡುತ್ತೆ, ಅಥವಾ ಒಂದು 4th ಸ್ಟ್ಯಾಂಡರ್ಡ್ ಮಗು ಪ್ರೀ ಆಪ್ರೇಷನಲ್ ಸ್ಟೇಜಲ್ಲಿ ಅಂತ ಕೇಳಲ್ಲ ಡೈರೆಕ್ಟಾಗಿ. 4th ಸ್ಟ್ಯಾಂಡರ್ಡ್ ಮಗು ಒಂದು ಕನ್ಸರ್ವೇಷನ್ ಮಾಡಬೇಕಾದ್ರೆ ಹೇಗಿರುತ್ತೆ ಅಂತಂದ್ಬಿಟ್ಟು ಕ್ವಶನ್ಸ್ ನೋಡಿದಾಗ ಗೊತ್ತಾಗುತ್ತೆ. ಓಕೆ, ಏನು ಕನ್ಸರ್ವೇಷನ್ ಅಂದರೆ ಏನು, ಆಮೇಲೆ ನೋಡೋಣ. ಡಿಸೆಂಟ್ರಿಂಗ್ ಹೇಳಿದೆ ನಿಮಗೆ. ಸೆಂಟ್ರೇಷನ್ ಅಂದರೆ ಏನು, ಒಂದೇ ರೀತಿಯಲ್ಲಿ ಯೋಚನೆ ಮಾಡೋದು. ಡಿಸೆಂಟ್ರಿಂಗ್ ಅಂತಂದರೆ ಮಕ್ಕಳಿಗೆ ಒಂದೇ ಟೈಮಲ್ಲಿ ಬೇರೆ ಬೇರೆ ಟಾಸ್ಕ್ ಮಾಡ್ತಾರಲ್ಲ, ಅದು ಡಿಸೆಂಟ್ರಿಂಗ್. ಈ ಸ್ಟೇಜಲ್ಲಿ, ಥರ್ಡ್ ಸ್ಟೇಜಲ್ಲಿ ಡಿಸೆಂಟ್ರಿಂಗ್ ಆಗುತ್ತೆ. ರಿವರ್ಸಿಬಲ್ ಥಿಂಕಿಂಗ್ ಇರುತ್ತೆ ಈ ಮಕ್ಕಳಲ್ಲಿ. ಹಿಂಗಂದರೆ ಹಂಗೇನು, ಈ ಟಾಪಿಕ್ಕಿಗೆ ಹೀಗೆ ಮಾಡ್ಬೋದು, ಆ ಪ್ರಾಬ್ಲಮ್ ಹೀಗೆ ಸಾಲ್ವ್ ಮಾಡ್ಬೋದು, ಈ ರೀತಿ ಈ ಮೆಥಡಲ್ಲೂ ಸಾಲ್ವ್ ಮಾಡ್ಬೋದು ಅಂತ ಬೇರೆ ಬೇರೆ ರೀತಿಯಲ್ಲಿ ರಿವರ್ಸಿಬಲ್ ಥಿಂಕಿಂಗ್. ಇದು ಈ ಕಾನ್ಸೆಪ್ಟ್ ಹೀಗಿತ್ತಲ್ಲ, ಹಾಗೆ ಬಂದರೆ ಹೇಗೆ ಅಂತಂದ್ಬಿಟ್ಟು ರಿವರ್ಸಿಬಲ್ ಥಿಂಕಿಂಗ್ ಇರುತ್ತೆ. ಓಕೆ, ಸೀರಿಯೇಷನ್, ಈ ವರ್ಡ್ಸ್ ಎಲ್ಲ ಇಂಪಾರ್ಟೆಂಟ್. ಸೀರಿಯೇಷನ್, ಕನ್ಸರ್ವೇಷನ್ ತುಂಬ ಇಂಪಾರ್ಟೆಂಟ್ ಇರುತ್ತೆ.
ಅದು ಒಂದು ಇಮೇಜ್ ತೋರಿಸ್ತೀನಿ, ಅವಾಗ ಗೊತ್ತಾಗುತ್ತೆ. ಟ್ರಾನ್ಸಿಟಿವಿಟಿ, ಕ್ಲಾಸಿಫಿಕೇಷನ್, ಇವಾಗ ಎಲಿಮಿನೇಷನ್ ಆಫ್ ಈಗೋಸೆಂಟ್ರಿಸಮ್. ಅಂದರೆ ಈಗೋಸೆಂಟ್ರಿಸಮ್ ಅಂದರೆ ಇವಾಗ ಬೇರೆ ಪಾಯಿಂಟ್ ಆಫ್ ವ್ಯೂ ಇರುತ್ತಲ್ಲ, ಅದನ್ನು ಇವರು ಅಗ್ರಿ ಮಾಡ್ಕೋತಾರೆ ಯಾವುದರಲ್ಲಿ, ಈ ಸ್ಟೇಜಲ್ಲಿ. ಆದರೆ ಸೆಕೆಂಡ್ ಸ್ಟೇಜಲ್ಲಿ ಯಾರಾದರೂ ದೊಡ್ಡವ್ರು ಹೇಳಿದ್ರೆ ಹಾಗಲ್ಲ ಅಂತಂದ್ಬಿಟ್ಟು ಅಗ್ರಿ ಮಾಡೋದಿಲ್ಲ. ಈಗೋಸೆಂಟ್ರಿಸಮ್ ಅಂದರೆ ಏನು, ಅವರು ಏನಿರುತ್ತೆ ಅವ್ರ ಅದರ್ಸ್ ಪರ್ಸ್ಪೆಕ್ಟಿವ್ಸ್ ಅಥವಾ ಅದರ್ಸ್ ಒಪಿನಿಯನ್ಸ್ ಇರುತ್ತಲ್ಲ ಅದಕ್ಕೆ ಅಗ್ರಿ ಮಾಡೋದಿಲ್ಲ. ಸೆಕೆಂಡ್ ಸ್ಟೇಜಲ್ಲಿ ಈಗೋಸೆಂಟ್ರಿಸಮ್ ಇರುತ್ತೆ, ಥರ್ಡ್ ಸ್ಟೇಜಲ್ಲಿ ಈಗೋಸೆಂಟ್ರಿಸಮ್ ಇರೋದಿಲ್ಲ. ಓಕೆ, ಇವಾಗ ನೋಡಿ, ಇದರಲ್ಲಿ ಕ್ಲಾಸಿಫಿಕೇಷನ್, ಕನ್ಸರ್ವೇಷನ್, ರಿವರ್ಸಿಬಿಲಿಟಿ ಇದೆಲ್ಲ ಈ ಸ್ಟೇಜಲ್ಲಿ ಬರುತ್ತೆ, ಥರ್ಡ್ ಸ್ಟೇಜಲ್ಲಿ. ಸೊ ಕನ್ಸರ್ವೇಷನ್ ಅಂದರೆ ಏನು, ವೆನ್ ಸಮಥಿಂಗ್ ಚೇಂಜಸ್ ಇನ್ ಶೇಪ್ ಆರ್ ಅಪಿಯರೆನ್ಸ್, ಈ ಥರನೇ ಡೈರೆಕ್ಟ್ ಕೊಟ್ಟಿದ್ರು 2019 ಪೇಪರಲ್ಲಿ. ವೆನ್ ಸಮಥಿಂಗ್ ಚೇಂಜಸ್ ಇನ್ ಶೇಪ್ ಆರ್ ಅಪಿಯರೆನ್ಸ್, ಇಟ್ ಈಸ್ ಸ್ಟಿಲ್ ದ ಸೇಮ್. ಇವಾಗ ಶೇಪ್ ನೋಡಿ ಹೇಗಿದೆ, ಶೇಪ್ ಚೇಂಜ್ ಆಗಿದೆ, ಆದರೂ ನೋಡೋಕ್ಕೆ ಒಂದು ದೊಡ್ಡದಿದೆ, ಒಂದು ಸಣ್ಣಗಿದೆ, ಒಂದು ಉದ್ದ ಇದೆ, ಒಂದು ಚಿಕ್ಕದಾಗಿದೆ, ಏನು ಒಂದು ಟಾಲ್ ಇದೆ, ಒಂದು ಶಾರ್ಟ್ ಇದೆ. ಅದು ಶೇಪ್ ಆಗಿರಲಿ ಅಥವಾ ನೋಡೋಕ್ಕೆ ದೊಡ್ಡದು ಚಿಕ್ಕದಾಗಿರಲಿ, ಏನು ಅದು ಸೇಮ್ ಇದೆ. ಒಂದು ಕ್ವಾಂಟಿಟಿ ಅದರಲ್ಲಿ ಎರಡು ಗ್ಲಾಸಲ್ಲೂ ಸೇಮ್ ಇದೆ ಅಂತಂದ್ಬಿಟ್ಟು. ಸೊ ಇದಕ್ಕೇನು ಹೇಳ್ತೀವಿ, ಕನ್ಸರ್ವೇಷನ್. ಏನು, ಒಂದು ಸಮಥಿಂಗ್ ಚೇಂಜಸ್ ಇನ್ ಶೇಪ್ ಆರ್ ಅಪಿಯರೆನ್ಸ್, ಇಟ್ ಈಸ್ ಸ್ಟಿಲ್ ದ ಸೇಮ್ ಅಂತ ಹೇಳ್ತಾರೆ. ಸೊ ಇದಕ್ಕೇನು ಹೇಳ್ತೀವಿ, ಕನ್ಸರ್ವೇಷನ್. ಈ ಸ್ಟೇಜಲ್ಲಿ ಒಂದು ಲಾಜಿಕಲ್ ಥಿಂಕಿಂಗ್ ಆಗುತ್ತೆ, ಒಂದು ಲಾಜಿಕಲ್ ರೀಸನ್ ಮಾಡ್ತಾರೆ ಮಕ್ಕಳು. ನನಗೆ ಒಂದು ಕೋಲ್ಡ್ ಆಯಿತು, ಏನಕ್ಕಾಯಿತು, ನಾನು ಗಾಳೀಲಿ ಹೋಗಿದ್ದೆ, ಅದಕ್ಕೋಸ್ಕರ ನನಗೆ ಕೋಲ್ಡ್ ಆಯಿತು, ನನಗೆ ಅದರಿಂದ ಅಲರ್ಜಿ ಆಗಿ ಕೋಲ್ಡ್ ಆಯಿತು. ಈ ಥರ ಒಂದು ಲಾಜಿಕಲ್ ಥಿಂಕಿಂಗ್ ಡೆವಲಪ್ ಆಗುತ್ತೆ ಥರ್ಡ್ ಸ್ಟೇಜಲ್ಲಿ. ಸೊ ಇದಕ್ಕೆ ಇದರಲ್ಲಿ ಇಂಡಕ್ಟಿವ್ ರೀಸ್ನಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಒಂದು ಲಾಜಿಕ್ ಥಿಂಕಿಂಗ್ ಮಾಡ್ತಾರಲ್ಲ ಆ ಥರ, ಇದರಿಂದ ನನಗೆ ಕೋಲ್ಡ್ ಆಯಿತು ಆ ಥರ ಎಲ್ಲ. ಸೊ ಇದಕ್ಕೆ ಏನು ಹೇಳ್ತಾರೆ, ಇಂಡಕ್ಟಿವ್ ಮೆಥಡ್ ಬಗ್ಗೆ ಗೊತ್ತಲ್ವ ನಿಮಗೆ. ಇಂಡಕ್ಟಿವ್ ರೀಸ್ನಿಂಗ್ ಈ ಸ್ಟೇಜಲ್ಲಿ ಸ್ಟಾರ್ಟ್ ಆಗುತ್ತೆ. ಅಂದರೆ ಒಂದು ಸ್ಪೆಸಿಫಿಕ್ ಎಕ್ಸ್ಪೀರಿಯನ್ಸ್ ಆದಮೇಲೆ ಒಂದು ಪ್ರಿನ್ಸಿಪಲ್, ಇದೆಲ್ಲ ಆಯಿತು ನನಗೆ, ಅದಕ್ಕೋಸ್ಕರ ನನಗೆ ಕೋಲ್ಡ್ ಆಯಿತು. ಒಂದು ಸ್ಪೆಸಿಫಿಕ್ ಎಕ್ಸ್ಪೀರಿಯನ್ಸಿಂದ ಒಂದು ಜನರಲ್ ಪ್ರಿನ್ಸಿಪಲ್ ಕಡೆ ಹೋದರು, ಇಂಡಕ್ಟಿವ್ ರೀಸ್ನಿಂಗ್. ಅಥವಾ ಇಲ್ಲಿ ಈ ಸ್ಟೇಜಲ್ಲಿ ಇನ್ನು ಡಿಡಕ್ಟಿವ್ ಲಾಜಿಕ್ ಇನ್ನೂ ಸ್ಟಾರ್ಟ್ ಆಗಿರೋದಿಲ್ಲ, ಬರೀ ಇಂಡಕ್ಟಿವ್ ಲಾಜಿಕ್ ಸ್ಟಾರ್ಟ್ ಆಗಿರುತ್ತೆ, ಇಂಡಕ್ಟಿವ್ ರೀಸ್ನಿಂಗ್. ಇನ್ನೊಂದು ರಿವರ್ಸಿಬಿಲಿಟಿ ಅಂತಂದರೆ ಏನು, ರಿವರ್ಸಿಬಿಲಿಟಿ ಅಂತಂದರೆ ಫಾರ್ ಎಕ್ಸಾಂಪಲ್, ಇವಾಗ ಯಾವುದೋ ಒಂದು ಕ್ಯಾಟ್ ನೋಡ್ತಾರೆ ಮಕ್ಕಳು, ಕ್ಯಾಟ್ ನೋಡಿದಾಗ ಒಂದು ಬ್ಲ್ಯಾಕ್ ಕ್ಯಾಟ್ ಇದೆ, ವೈಟ್ ಕ್ಯಾಟ್ ಇದೆ ಅಂತಂದ್ಬಿಟ್ಟು. ಈ ಸ್ಟೇಜಲ್ಲಿ ರಿವರ್ಸಿಬಲ್ ಥಿಂಕಿಂಗ್ ಏನು ಅಂದರೆ, ಬ್ಲ್ಯಾಕ್ ಕಲರ್ ಒಂದು ಪರ್ಷಿಯನ್ ಕ್ಯಾಟ್ ಇದ್ದರೂ ಒಂದು ಕ್ಯಾಟೇ, ಅಥವಾ ಒಂದು ಬಾಯ್ ಕ್ಯಾಟ್ ಇದ್ದರೂ ಅದು ಒಂದು ಕ್ಯಾಟೇ, ಗರ್ಲ್ ಕ್ಯಾಟ್ ಇದ್ದರೂ ಒಂದು ಕ್ಯಾಟ್ ಅಂತಂದ್ಬಿಟ್ಟು ಒಂದು ರಿವರ್ಸಿಬಲ್ ಥಿಂಕಿಂಗ್ ಇರುತ್ತೆ. ನೋಡಿ, ಈ ಸ್ಲೈಡ್ ನಾನು ಏನಕ್ಕೆ ಕೊಟ್ಟಿದ್ದೀನಿ ಅಂದರೆ, ಈ ಸ್ಲೈಡ್ ನಿಮಗೆ ಇದರಲ್ಲಿ ಮ್ಯಾಥ್ಸ್ ಮತ್ತು ಸೈನ್ಸ್ ಪೆಡಗಾಜಿಲಿ ಯೂಸ್ ಆಗುತ್ತೆ. ಇಂಡಕ್ಟಿವ್ ರೀಸ್ನಿಂಗ್ ಅಂದರೆ ಏನು, ಇಂಡಕ್ಟಿವ್ ರೀಸ್ನಿಂಗ್ ಇನ್ವಾಲ್ವ್ಸ್ ಡ್ರಾಯಿಂಗ್ ಇನ್ಫರೆನ್ಸಸ್ ಫ್ರಮ್ ಅಬ್ಸರ್ವೇಷನ್ ಇನ್ ಆರ್ಡರ್ ಟು ಮೇಕ್ ಜನರಲೈಸೇಷನ್. ಡ್ರಾಯಿಂಗ್ ಇನ್ಫರೆನ್ಸಸ್ ಫ್ರಮ್ ಅಬ್ಸರ್ವೇಷನ್, ಅಬ್ಸರ್ವ್ ಮಾಡಿ ಒಂದು ಜನರಲೈಸೇಷನ್ ಕಡೆಗೆ ಹೋಗೋದು. ಈ ಥರ ಒಂದು ಸೈನ್ಸ್ ಪೆಡಗಾಜಿಲಿ ಒಂದು ಕ್ವೆಶನ್ ಕೇಳಿದ್ದಾರೆ. ಸೊ ಡಿಡಕ್ಟಿವ್ ರೀಸ್ನಿಂಗ್ ಅಂದ್ರೇನು, ವಿಚ್ ಇನ್ವಾಲ್ವ್ಸ್ ಯೂಸಿಂಗ್ ಎ ಜನರಲೈಸ್ಡ್ ಪ್ರಿನ್ಸಿಪಲ್ ಇನ್ ಆರ್ಡರ್ ಟು ಪ್ರಿಡಿಕ್ಟ್ ದ ಔಟ್ಕಮ್. ಇಲ್ಲಿ ಒಂದು ಜನರಲ್ ಪ್ರಿನ್ಸಿಪಲ್ ಕಡೆಯಿಂದ ಏನಿದೆ, ಒಂದು ಎಕ್ಸಾಂಪಲ್ ಕಡೆ, ಏನು ಒಂದು ರಿಸಲ್ಟ್ ಕಡೆ ಹೋಗ್ತಾ ಇದ್ದೀವಿ. ಸೊ ಇದು ಮ್ಯಾಥ್ಸ್ ಮತ್ತು ಸೈನ್ಸ್ ಪೆಡಗಾಜಿಲಿ ಯೂಸ್ ಆಗುತ್ತೆ. ಇದು ವೆರಿ ಇಂಪಾರ್ಟೆಂಟ್, ಇದು ಸ್ವಲ್ಪ ಓದ್ಕೊಳ್ಳಿ. ನೋಡಿ, ಇದು ಎಬಿಲಿಟಿ ಟು ಡಿಸ್ಟಿಂಗ್ವಿಷ್ ಬಿಟ್ವೀನ್ ದೇರ್ ಓನ್ ಥಾಟ್ಸ್ ಆ್ಯಂಡ್ ದ ಅದರ್ಸ್ ಥಾಟ್ಸ್ ಆಫ್ ಅದರ್ಸ್. ಅಂದರೆ ಇಲ್ಲಿ ಈಗೋಸೆಂಟ್ರಿಸಮ್ ಇಲ್ಲ ಅಂತಂದ್ಬಿಟ್ಟು ಅದರ ಅರ್ಥ. ಸೆಕೆಂಡ್ ಪಾಯಿಂಟ್, ಇನ್ಕ್ರೀಸ್ಡ್ ಕ್ಲಾಸಿಫಿಕೇಷನ್ ಸ್ಕಿಲ್ಸ್. ಕ್ಲಾಸಿಫೈ ಮಾಡೋದು, ಒಂದು ಕ್ಲಾಸಿಫಿಕೇಷನ್, ಸೀರಿಯೇಷನ್, ಕನ್ಸರ್ವೇಷನ್, ಈ ವರ್ಡ್ಸ್ ಎಲ್ಲ ಒಟ್ಟಿಗೆ ಕೊಟ್ಟಾಗ ಯಾವುದ್ರಲ್ಲಿ ಬರುತ್ತೆ, ಥರ್ಡ್ ಸ್ಟೇಜಲ್ಲಿ ಬರುತ್ತೆ. ಓಕೆ, ಎಬಿಲಿಟಿ ಟು ಥಿಂಕ್ ಲಾಜಿಕಲಿ ಅಬೌಟ್ ಆಬ್ಜೆಕ್ಟ್ಸ್ ಆ್ಯಂಡ್ ಇವೆಂಟ್ಸ್, ಎಬಿಲಿಟಿ ಟು ಫ್ಲೂಯೆಂಟ್ಲಿ ಪರ್ಫಾರ್ಮ್ ಮ್ಯಾಥಮೆಟಿಕಲ್ ಪ್ರಾಬ್ಲಮ್ಸ್ ಇನ್ ಬೋತ್ ಅಡಿಷನ್ ಆ್ಯಂಡ್ ಸಬ್ಸ್ಟ್ರಾಕ್ಷನ್. ಅಂದರೆ ಫ್ಲೂಯೆಂಟ್ಲಿ ಪರ್ಫಾರ್ಮ್ ಮಾಡೋ ಕೆಪಾಸಿಟಿ ಇರುತ್ತೆ ಮ್ಯಾಥಮೆಟಿಕಲ್ ಪ್ರಾಬ್ಲಮ್ಸ್ ಥರ್ಡ್ ಸ್ಟೇಜಲ್ಲಿ. ಓಕೆ, ಲಾಸ್ಟ್ ಸ್ಟೇಜ್ ಫಾರ್ಮಲ್ ಆಪರೇಷನಲ್ ಸ್ಟೇಜ್. ಇದರಲ್ಲಿ ಏನು, ಹೈಪೋಥೆಟಿಕೋ ಡಿಡಕ್ಟಿವ್ ರೀಸ್ನಿಂಗ್. ಹೈಪೋಥೆಟಿಕೋ ಡಿಡಕ್ಟಿವ್ ರೀಸ್ನಿಂಗ್ ಅಂತ ಕೇಳ್ಬೋದು. ಯಾವ ಸ್ಟೇಜಲ್ಲಿ,
ಹೈಪೋಥೆಟಿಕಲ್ ಡಿಡಕ್ಟಿವ್ ರೀಸ್ನಿಂಗ್ ಅಂತ ಕೇಳ್ಬೋದು. ಈ ಸ್ಟೇಜಲ್ಲಿ ಮಕ್ಕಳ ಮೈಂಡ್ ಹೇಗಿರುತ್ತೆ ಅಂತಂದರೆ ಆಬ್ಸ್ಟ್ರಾಕ್ಟ್ ಥಿಂಕಿಂಗ್ ಇರುತ್ತೆ. ಇಲ್ಲಿ ಕಾಂಕ್ರೀಟ್ ಥಿಂಕಿಂಗ್ ಇರಲ್ಲ, ಆಬ್ಸ್ಟ್ರಾಕ್ಟ್ ಥಿಂಕಿಂಗ್ ಇರುತ್ತೆ. ಇದು 12 ಇಯರ್ಸ್ ಆದಮೇಲೆ, ಅಬೌಟ್ 12 ಇಯರ್ಸ್, ಇದು ಏಜ್ ಗೊತ್ತಿರಬೇಕು. 7 to 12 ಇಯರ್ಸ್ ಏನಿತ್ತು ಥರ್ಡ್ ಸ್ಟೇಜ್ ಇತ್ತು. 12 ಇಯರ್ಸ್ ಆದಮೇಲೆ ಅಡಾಲೆಸೆನ್ಸ್ವರೆಗೂ ಇದೇನಿರುತ್ತೆ ಫೋರ್ತ್ ಸ್ಟೇಜ್ ಆಫ್ ಫಾರ್ಮಲ್ ಆಪರೇಷನಲ್ ಸ್ಟೇಜಲ್ಲಿ ಲಾಜಿಕಲ್ ಥಿಂಕಿಂಗ್ ಇರುತ್ತೆ, ಆಬ್ಸ್ಟ್ರಾಕ್ಟ್ ಥಿಂಕಿಂಗ್ ಇರುತ್ತೆ, ಹೈಪೋಥೆಟಿಕಲ್ ಥಿಂಕಿಂಗ್ ಇರುತ್ತೆ. ಇಲ್ಲಿ ಮಕ್ಕಳು ಹೇಗೆ ಥಿಂಕ್ ಮಾಡ್ತಾರೆ ಅಂತ ಕೇಳ್ತಾರೆ. ಥಿಂಕ್ ಹೈಪೋಥೆಟಿಕಲಿ. ಇಲ್ಲಿ ಒಂದು ರೀಸ್ನಿಂಗ್ ಮಾಡೋ ಕೆಪಾಸಿಟಿ ಇರುತ್ತೆ, ಕ್ರಿಟಿಕಲ್ ರೀಸ್ನಿಂಗ್ ಮಾಡೋ ಕೆಪಾಸಿಟಿ ಇರುತ್ತೆ, ಒಂದು ಮೀನಿಂಗ್ ಆಫ್ ಲೈಫ್ ಮತ್ತು ಹ್ಯೂಮನ್ ಇನ್ ನೇಚರ್ ಅದ್ರ ಬಗ್ಗೆ ಗೊತ್ತಾಗುತ್ತೆ, ಒಂದು ರೀಸ್ನಿಂಗ್ ಬಗ್ಗೆ ಗೊತ್ತಿರುತ್ತೆ, ಒಂದು ಕಾನ್ಸೆಪ್ಟ್ ಆಫ್ ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ಗೊತ್ತಿರುತ್ತೆ. ಥರ್ಡ್ ಸ್ಟೇಜಲ್ಲಿ ಏನಿತ್ತು ಇಂಡಕ್ಟಿವ್ ರೀಸ್ನಿಂಗ್ ಇತ್ತು. ಈ ಫೋರ್ತ್ ಸ್ಟೇಜಲ್ಲಿ ಏನಿರುತ್ತೆ ಡಿಡಕ್ಟಿವ್ ರೀಸ್ನಿಂಗ್ ಇರುತ್ತೆ, ಆಬ್ಸ್ಟ್ರಾಕ್ಟ್ ಥಿಂಕಿಂಗ್ ಇರುತ್ತೆ. ಇಲ್ಲಿ ಪ್ರಾಬ್ಲಮ್ ಸಾಲ್ವಿಂಗ್ ಇವ್ರಿಗೆ ಕೆಪಾಸಿಟಿ ಇರುತ್ತೆ, ಹೈಪೋಥೆಟಿಕೋ ಡಿಡಕ್ಟಿವ್ ರೀಸ್ನಿಂಗ್ ಇರುತ್ತೆ. ಈ ಸ್ಟೇಜಲ್ಲಿ ಮಕ್ಕಳು ಏನು ಮಾಡ್ತಾರೆ, ಒಂದು ಲಾಜಿಕ್ ಯೂಸ್ ಮಾಡಿಬಿಟ್ಟು ಒಂದು ಪ್ರಾಬ್ಲಮ್ಸ್ಗೆ ಒಂದು ಕ್ರಿಯೇಟಿವ್ ಸೊಲ್ಯೂಷನ್ಸ್ ತೊಗೊಂಡು ಬರ್ತಾರೆ, ಬೇರೆ ಬೇರೆ ಥರ ಕ್ರಿಯೇಟಿವ್ ಸೊಲ್ಯೂಷನ್ಸ್ ಮಾಡ್ತಾರೆ. ಓಕೆ, ಇವಾಗ ಕ್ವೆಶನ್ಸ್ ನೋಡೋಣ. ಸೀಕ್ವೆನ್ಸ್ ಆಫ್ ಡೆವಲಪ್ಮೆಂಟ್ ಅಮಾಂಗ್ ಚಿಲ್ಡ್ರನ್ ಫ್ರಮ್ ಬರ್ತ್ ಟು ಅಡಾಲೆಸೆನ್ಸ್ ಈಸ್ ಆಪ್ಷನ್ ನಂಬರ್ 1 ಇದಕ್ಕೆ ರೈಟ್ ಆನ್ಸರ್. ನೋಡಿ, ಕ್ವೆಶನಲ್ಲಿ ಏನು ಕೇಳಿದ್ದಾರೆ, ಬರ್ತ್ ಟು ಅಡಾಲೆಸೆನ್ಸ್ ಡೆವಲಪ್ಮೆಂಟ್ ಹೇಗಾಗುತ್ತೆ ಅಂದರೆ ಫಸ್ಟ್ ಸ್ಟೇಜಲ್ಲಿ ಸೆನ್ಸರಿ ಆರ್ಗನ್ಸಿಂದ ಆಗುತ್ತೆ, ಸೆಕೆಂಡ್ ಏನಾಗುತ್ತೆ ಕಾಂಕ್ರೀಟ್ ಇದಾಗುತ್ತೆ, ಕಲಿತಾರೆ, ಆಮೇಲೆ ಅಬ್ಸ್ಟ್ರಾಕ್ಟ್ ಥಿಂಕಿಂಗ್ ಡೆವಲಪ್ ಆಗುತ್ತೆ, ಆಮೇಲೆ ಅಡಾಲೆಸೆನ್ಸ್ ಏಜಲ್ಲಿ ಅಬ್ಸ್ಟ್ರಾಕ್ಟ್ ಥಿಂಕಿಂಗ್ ಡೆವಲಪ್ ಆಗುತ್ತೆ. ಸೊ ಇವಾಗ ಫಸ್ಟ್ ನಿಮಗೆ ಕಾನ್ಸೆಪ್ಟ್ ಗೊತ್ತಾಗಿದೆ, ಆನ್ಸರ್ ಇವಾಗ ಈಸಿಯಾಗಿ ಮಾಡ್ಬೋದು. ನೆಕ್ಸ್ಟ್ ಕ್ವೆಶನ್, ಪ್ರೀ ಆಪರೇಷನಲ್ ಸ್ಟೇಜ್ ಇನ್ ಜೀನ್ ಪಿಯಾಜೆಸ್ ಥಿಯರಿ ಆಫ್ ಕಾಗ್ನೇಟಿವ್ ಡೆವಲಪ್ಮೆಂಟ್ ಕ್ಯಾರೆಕ್ಟರೈಸಸ್ ಡ್ಯಾಶ್. ಇಲ್ಲಿ ಆಪ್ಷನ್ಸ್ ನೋಡಿ. ಫಸ್ಟ್ ಆಪ್ಷನ್ ಡೆವಲಪ್ಮೆಂಟ್ ಆಫ್ ಅಬ್ಸ್ಟ್ರಾಕ್ಟ್ ಥಿಂಕಿಂಗ್, ಇದು ಯಾವುದ್ರಲ್ಲಾಗೋದು ಲಾಸ್ಟ್ ಸ್ಟೇಜಲ್ಲಿ ಫಾರ್ಮಲ್ ಆಪರೇಷನ್ ಸ್ಟೇಜಲ್ಲಿ. ಸೆಕೆಂಡ್ ಸೆಂಟ್ರೇಷನ್ ಇನ್ ಥಾಟ್, ಸೆಂಟ್ರೇಷನ್ ಅಂದರೆ ಏನು, ಒಂದೇ ಡೈಮೆನ್ಷನಲ್ಲಿ ಒಂದೇ ಡೈರೆಕ್ಷನಲ್ಲಿ ಥಿಂಕ್ ಮಾಡೋದು, ಬೇರೆ ಬೇರೆ ಡೈರೆಕ್ಷನಲ್ಲಿ ಥಿಂಕ್ ಮಾಡೋದಿಲ್ಲ. ಸೊ ಆಪ್ಷನ್ ನಂಬರ್ 2 ಪ್ರೀ ಆಪರೇಷನಲ್ ಸ್ಟೇಜ್ ಇದರಲ್ಲಿ ಬರುತ್ತೆ, ಸೆಂಟ್ರೇಷನ್. ಥರ್ಡ್ ಆಪ್ಷನ್ ನೋಡಿ, ಹೈಪೋಥೆಟಿಕೋ ಡಿಡಕ್ಟಿವ್ ಥಿಂಕಿಂಗ್, ಇದು ಕೂಡ ಲಾಸ್ಟ್ ಸ್ಟೇಜಲ್ಲಿ ಬರುತ್ತೆ, ಲಾಸ್ಟ್ ಸ್ಟೇಜಲ್ಲಿ. ಫೋರ್ತ್ ಆಪ್ಷನ್ ಎಬಿಲಿಟಿ ಟು ಕನ್ಸರ್ವ್ ಆ್ಯಂಡ್ ಸೀರಿಯೇಟ್ ಆಬ್ಜೆಕ್ಟ್ಸ್, ಕನ್ಸರ್ವೇಷನ್ ಸೀರಿಯೇಷನ್, ಅದು ಥರ್ಡ್ ಸ್ಟೇಜಲ್ಲಿ ಕಾಂಕ್ರೀಟ್ ಆಪರೇಷನಲ್ ಸ್ಟೇಜಲ್ಲಿ. ಸೊ ಆಪ್ಷನ್ ನಂಬರ್ 2 ಸೆಂಟ್ರೇಷನ್ ಇನ್ ಥಾಟ್ ಯಾವುದ್ರಲ್ಲಿ ಬರುತ್ತೆ, ಪ್ರೀ ಆಪರೇಷನಲ್ ಸ್ಟೇಜಲ್ಲಿ. ಅಕಸ್ಮಾತಲ್ಲಿ ಡಿಸೆಂಟ್ರೇಷನ್ ಇನ್ ಥಾಟ್ ಅಂತ ಕೇಳಿದ್ರೆ ಡಿಸೆಂಟ್ರೇಷನ್ ಅದು ಥರ್ಡ್ ಸ್ಟೇಜಲ್ಲಿ ಬರುತ್ತೆ, ಕಾಂಕ್ರೀಟ್ ಆಪರೇಷನಲ್ ಸ್ಟೇಜಲ್ಲಿ. ಓಕೆ, ನೆಕ್ಸ್ಟ್, ಇನ್ ಹಿಸ್ ಥಿಯರಿ ಆಫ್ ಕಾಗ್ನೇಟಿವ್ ಡೆವಲಪ್ಮೆಂಟ್ ಜೀನ್ ಪಿಯಾಜೆ ಎಕ್ಸ್ಪ್ಲೈನ್ಸ್ ಕಾಗ್ನೇಟಿವ್ ಸ್ಟ್ರಕ್ಚರ್ಸ್ ಇನ್ ಟರ್ಮ್ಸ್ ಆಫ್, ಇದಕ್ಕೆ ಆಪ್ಷನ್ ನಂಬರ್ 4 ಸ್ಕೀಮಾಸ್ ರೈಟ್ ಆನ್ಸರ್. ಇದು ಸ್ಕೀಮಾಸ್ ಅಂದರೆ ಏನು, ಒಂದು ಮೈಂಡಲ್ಲಿ ಒಂದು ಸ್ಟ್ರಕ್ಚರ್ ನಾವು ಮೈಂಡ್ ಸೆಟ್ ಮಾಡ್ಕೊಂಡಿರ್ತೀವಿ, ಓ ಇದು ಹೀಗೆ ಅಂತಂದ್ಬಿಟ್ಟು ಯಾವುದೋ ಒಂದು ಕಾನ್ಸೆಪ್ಟ್ ಬಗ್ಗೆ ಒಂದು ಮೈಂಡ್ ಸೆಟ್ ಮಾಡಿಕೊಂಡ್ರೆ ಇವರು ಯಾವುದೋ ಒಂದು ಕಾನ್ಸೆಪ್ಟ್ ಬಗ್ಗೆ ಯಾವುದೋ ಒಂದು ಸ್ಟ್ರಕ್ಚರ್ ನಮ್ಮ ಮೈಂಡಲ್ಲಿ ಒಂದು ಪ್ರಿಂಟ್ ಆಗೋಗಿರುತ್ತೆ, ಅದು ಸ್ಕೀಮಾ ಅಂತ ಹೇಳ್ತೀವಿ. ನೋಡಿ, 2019 ಕ್ವೆಶನ್ ಪೇಪರ್ದು, ದ ಚೈಲ್ಡ್ ಲರ್ನ್ಸ್ ಥ್ರೂ ಇಮಿಟೇಷನ್, ದಿಸ್ ರೆಫರ್ಸ್ ಟು ಪಿಯಾಜೆಸ್ ದಿಸ್ ಸ್ಟೇಜ್ ಆಫ್ ಕಾಗ್ನೇಟಿವ್ ಡೆವಲಪ್ಮೆಂಟ್. ಇದಕ್ಕೆ ಆಪ್ಷನ್ ನಂಬರ್ 2 ಪ್ರೀ ಆಪರೇಷನಲ್ ಸ್ಟೇಜ್ ಕರೆಕ್ಟ್ ಆನ್ಸರ್. ಏನು ಇಮಿಟೇಷನ್ ಅಂದರೆ ಅವ್ರ ಪೇರೆಂಟ್ಸ್ ಹೇಗೆ ಮಾಡ್ತಾರೆ ಹಾಗೆ ಇಮಿಟೇಟ್ ಮಾಡೋದು, ಮತ್ತು ಟೀಚರ್ ಥರ ಮಾಡೋದು, ಒಂದು ಫಾದರ್ ಥರ ಆಟಾಡೋದು, ಒಂದು ಡಾಕ್ಟರ್ ಥರ ಆಟಾಡೋದು, ಇದೆಲ್ಲ ಇಮಿಟೇಷನ್ ಸೆಕೆಂಡ್ ಸ್ಟೇಜಲ್ಲಿ. ಇನ್ನೊಂದು ಸಿಂಬಾಲಿಕ್ ಥಾಟ್, ಇದೆರಡು ಇಂಪಾರ್ಟೆಂಟ್. ಪ್ರೀ ಆಪರೇಷನಲ್ ಸ್ಟೇಜಲ್ಲಿ 2 ಇಂಪಾರ್ಟೆಂಟ್, ಇಮಿಟೇಷನ್ ಮತ್ತು ಸಿಂಬಾಲಿಕ್ ಥಾಟ್. ಇನ್ನೊಂದು ಮುಂಚೆ ಕ್ವಶನ್ ಕೊಟ್ಟನಲ್ಲ ನಾನು ನಿಮಗೆ, ಅದು ಸೆಂಟ್ರೇಷನ್, ಅದು ಕೂಡ ಈ ಸ್ಟೇಜಲ್ಲೇ. ನೆಕ್ಸ್ಟ್ ಕ್ವೆಶನ್, ಅಕಾರ್ಡಿಂಗ್ ಟು ಜೀನ್ ಪಿಯಾಜೆ ಎ 4th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಈಸ್ ಏಬಲ್ ಟು, ಇದಕ್ಕೆ ಆಪ್ಷನ್ ನಂಬರ್ 4 ಕ್ಲಾಸಿಫೈ ಆ್ಯನ್ ಆರ್ಡರ್ ಆಫ್ ಆಬ್ಜೆಕ್ಟ್ಸ್. ನಿಮಗೆ 4th ಸ್ಟ್ಯಾಂಡರ್ಡ್ ಮಕ್ಕಳು ಯಾವ ಏಜಲ್ಲಿ ಇರ್ತಾರೆ ಅಂತ ಗೊತ್ತಿರಬೇಕು. ಸೊ 7 to 12 ಇಯರ್ಸ್ ಕಾಂಕ್ರೀಟ್ ಆಪರೇಷನಲ್ ಸ್ಟೇಜ್, 7 to 12 ಇಯರ್ಸ್ ಅವರು 4th ಸ್ಟ್ಯಾಂಡರ್ಡಲ್ಲಿದ್ದಾಗ ಏನು ಮಾಡ್ತಾರೆ ಇವರು, ಕ್ಲಾಸಿಫೈ ಆ್ಯನ್ ಆರ್ಡರ್ ಆಫ್ ಆಬ್ಜೆಕ್ಟ್, ಕ್ಲಾಸಿಫಿಕೇಷನ್. ನೆಕ್ಸ್ಟ್ ಕ್ವೆಶನ್ ನಂಬರ್ 69 ನೋಡಿ. ಹೈಪೋಥೆಟಿಕೋ ಡಿಡಕ್ಟಿವ್ ಥಿಂಕಿಂಗ್ ಡೆವಲಪ್ಸ್ ಇನ್ ಚಿಲ್ಡ್ರನ್ ಡ್ಯೂರಿಂಗ್
ಹೈಪೋಥೆಟಿಕೋ ಡಿಡಕ್ಟಿವ್ ಥಿಂಕಿಂಗ್ ಯಾವುದು? 4th ಸ್ಟೇಜ್. ಆಪ್ಷನ್ ನಂಬರ್ 1 ಇದಕ್ಕೆ ರೈಟ್ ಆನ್ಸರ್. ಫಾರ್ಮಲ್ ಆಪ್ರೇಷನಲ್ ಪೀರಿಯಡ್ ಅಥವಾ ಫಾರ್ಮಲ್ ಆಪ್ರೇಷನಲ್ ಸ್ಟೇಜ್. ಇವಾಗ ಇದಕ್ಕೆ ರಿಲೇಟೆಡ್ ಎಲ್ಲ ಕ್ವೆಶನ್ಸ್ ಮಾಡಿದ್ದೀವಿ ನೋಡಿ. 69 ಕ್ವೆಶನ್ ನಂಬರ್ ಇದಿಲ್ಲ ಇದು. ಈ ಕ್ವೆಶನ್ 2020 ಪೇಪರ್ 2 ಅಲ್ಲಿ ಕೊಟ್ಟಿದ್ರು. ನೆಕ್ಸ್ಟ್ ಕ್ವೆಶನ್, ಅಕಾರ್ಡಿಂಗ್ ಟು ಜೀನ್ ಪಿಯಾಜೆ ಡೆವಲಪ್ಮೆಂಟ್ ಈಸ್ ಅ ಕಾಂಪ್ಲೆಕ್ಸ್ process involving options maturity, experience, equilibrium, social transformation. ಇದು ಒಂದು ಕಾಗ್ನೇಟಿವ್ ಥಿಯರಿ ಬಗ್ಗೆ ಅಲ್ಲ, ಇದು ಬೇರೆ ಕ್ವೆಶನ್. ಇದು ಡೆವಲಪ್ಮೆಂಟ್ ಬಗ್ಗೆ ಏನು ಹೇಳಿದರು, ಒಂದು ವಿಕಾಸದ ಬಗ್ಗೆ ಏನು ಹೇಳಿದರು ಪಿಯಾಜೆ ಅವರು ಅಂತಂದರೆ ಇದು 4 ಕೂಡ ಇರುತ್ತೆ. ಒಂದು ಅಂದರೆ ಇವರು ಏನು ಹೇಳೋದು ಅಂತಂದರೆ ನಮ್ಮ ಥಿಂಕಿಂಗ್ ಪ್ರೋಸೆಸ್ ಇದೆಯಲ್ಲ ಅದು ಹೇಗೆ ಚೇಂಜ್ ಆಗ್ತಾ ಇರುತ್ತೆ ಅಂದರೆ ನಾವು ಬರ್ತ್ ಇಂದ ಮೆಚುರಿಟಿ ಆಗೋವರೆಗೂ. ಇವಾಗ ನೀವು 4 ಸ್ಟೇಜಸ್ ನೋಡಿದ್ದೀರಾ. ಇವ್ರೇನು ಹೇಳ್ತಾರೆ, ಈ ಚೇಂಜಸ್ ಇದೆಯಲ್ಲ, ಡೆವಲಪ್ಮೆಂಟ್ ಇದೆಯಲ್ಲ, ಇದು ತುಂಬ ಸ್ಲೋ ಪ್ರೋಸೆಸ್ ಆಗಿರುತ್ತೆ. ಅದಕ್ಕೆ ಯಾವ 4 ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸ್ ಮಾಡುತ್ತೆ ಅಂತಂದ್ಬಿಟ್ಟು ಕೇಳ್ಬೋದು. 4 ಫ್ಯಾಕ್ಟರ್ಸ್ ಯಾವುದ್ಯಾವುದು ಇನ್ಫ್ಲುಯೆನ್ಸ್ ಮಾಡುತ್ತೆ ಇದು ಅಂತಂದರೆ ಮೆಚುರಿಟಿ ಅಂತನಾದರೂ ಕೇಳ್ಬೋದು, ಬಯೋಲಜಿಕಲ್ ಮೆಚುರೇಷನ್ ಅಂತನಾದರೂ ಕೇಳ್ಬೋದು. ಇಲ್ಲಿ ನೆಕ್ಸ್ಟ್ ಎಕ್ಸ್ಪೀರಿಯನ್ಸಸ್ ಅಥವಾ ಸೋಷಿಯಲ್ ಎಕ್ಸ್ಪೀರಿಯನ್ಸಸ್ ಅಂತ ಕೇಳ್ಬೋದು. ಈಕ್ವಿಲಿಬ್ರಿಯಮ್ ಮತ್ತು ಆ್ಯಕ್ಟಿವಿಟೀಸ್ ಬೇರೆದು, ಇನ್ನು ಸೋಷಿಯಲ್ ಟ್ರಾನ್ಸ್ಫಾರ್ಮೇಷನ್ ಈ ಥರ ಎಲ್ಲ ಕೇಳ್ಬೋದು. ಇದೇನಿದೆ 4 ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸಿಂಗ್ ಡೆವಲಪ್ಮೆಂಟ್. ನೋಡಿ, ಇದೆರಡರಲ್ಲಿ ಎಷ್ಟೋ ಜನಕ್ಕೆ ಕನ್ಫ್ಯೂಷನ್ ಇದೆ. ಅಸಿಮಿಲೇಷನ್ ಮತ್ತು ಅಕಾಮಿಡೇಷನ್ನಲ್ಲಿ ಯಾವತ್ತೂ ಕನ್ಫ್ಯೂಷನ್ ಆಗ್ತಾ ಇರುತ್ತೆ. ಸೊ ಅಸಿಮಿಲೇಷನ್ ಅಂದರೆ ಏನು? ಫಿಟ್ಟಿಂಗ್ ಮಾಡೋದು. ಯಾವುದಾದ್ರೂ ನಿಮ್ಮದು ಆಲ್ರೆಡಿ ಐಡಿಯಾ ಇರುತ್ತೆ, ಆ ಐಡಿಯಾಗೆ ಹೊಸದೇನಾದರೂ ಫಿಟ್ಟಿಂಗ್ ಮಾಡೋದು, ಅಥವಾ ಇನ್ಕಾರ್ಪೊರೇಟಿಂಗ್ ನ್ಯೂ ಐಡಿಯಾಸ್, ಅಥವಾ ಫಿಟ್ಟಿಂಗ್ ನ್ಯೂ ಐಡಿಯಾಸ್, ಅಥವಾ ಆ್ಯಡ್ ನ್ಯೂ ಇನ್ಫಾರ್ಮೇಷನ್ ಟು ಎಕ್ಸಿಸ್ಟಿಂಗ್ ನಾಲೆಜ್. ಈ 3 ನಿಮಗೆ ಪಾಯಿಂಟ್ಸ್ ಗೊತ್ತಿದ್ದರೆ ಅಸಿಮಿಲೇಷನಲ್ಲಿ ಕನ್ಫ್ಯೂಸ್ ಆಗೋದೇ ಇಲ್ಲ. ಓಕೆ, ಏನು ಇವಾಗ ಅಂತಂದರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಅವಾಗ ಗೊತ್ತಾಗುತ್ತೆ ನಿಮಗೆ. ಎಕ್ಸಾಂಪಲ್ ಏನು ಅಂದರೆ, ಇವಾಗ ನಿಮಗೆ ಆಲ್ರೆಡಿ ಎಕ್ಸಿಸ್ಟಿಂಗ್ ನಾಲೆಜ್ ಇದೆ ಅಥವಾ ಎಕ್ಸಿಸ್ಟಿಂಗ್ ಐಡಿಯಾ ಇದೆ. ಸೈಕಾಲಜಿಲಿ ಏನೇನಿರುತ್ತೆ ಅಂತಂದ್ಬಿಟ್ಟು ಇಂಗ್ಲೀಷ್ ಪೆಡಗಾಜಿ ಇರುತ್ತೆ, ಅಥವಾ ಟೆಟ್ ಎಕ್ಸಾಮಲ್ಲಿ TET ಎಕ್ಸಾಮಲ್ಲಿ ಯಾವ್ಯಾವ ಸಬ್ಜೆಕ್ಟ್ಸ್ ಇರುತ್ತೆ ಅಂತ ನಿಮಗೆ ಐಡಿಯಾ ಇದೆ. ಬಟ್ ಯಾವ್ಯಾವ ಸಬ್ಜೆಕ್ಟಲ್ಲಿ ಏನೇನು ಕೇಳ್ತಾರೆ ಅನ್ನೋದು ನಾನು ಹೇಳ್ತಾ ಇದ್ದಂಗೆ ನೀವೇನು ಮಾಡ್ತಾಯಿದ್ದೀರಾ, ನಿಮ್ಮ ನಾಲೆಜ್ ಇದೆ ಅದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀರಾ, ಅದಕ್ಕೆ ಫಿಟ್ ಮಾಡ್ಕೋತಾ ಇದ್ದೀರಾ. ಇನ್ಕಾರ್ಪೊರೇಟಿಂಗ್ ನ್ಯೂ ಐಡಿಯಾಸ್, ನೀವು ಇನ್ಕಾರ್ಪೊರೇಟ್ ಮಾಡ್ಕೋತಾ ಇದ್ದೀರಾ. ನೀವೇನು ಮಾಡ್ತಿರೋದು, ಇದೆಲ್ಲ ಅಸಿಮಿಲೇಷನ್ ಮಾಡ್ತಿರೋದು. ನಿಮಗೆ ಆಲ್ರೆಡಿ ನಾಲೆಜ್ ಇದೆ ಟೆಟ್ ಬಗ್ಗೆ, ನನ್ನಿಂದನೂ ನಿಮಗೆ ಇನ್ಫಾರ್ಮೇಷನ್ ಸಿಗ್ತಾಯಿದೆ. ಸೊ ನ್ಯೂ ಇನ್ಫಾರ್ಮೇಷನ್ನ, ಹೊಸ ಇನ್ಫಾರ್ಮೇಷನ್ನ ನೀವೇನು ಮಾಡ್ತಾಯಿದ್ದೀರಾ, ಫಿಟ್ ಮಾಡ್ಕೋತಾ ಇದ್ದೀರಾ, ಆ್ಯಡ್ ಮಾಡ್ಕೋತಾ ಇದ್ದೀರಾ. ಅಥವಾ ಇನ್ಕಾರ್ಪೊರೇಟಿಂಗ್ ನ್ಯೂ ಐಡಿಯಾಸ್ ಇಂಟು ಎಕ್ಸಿಸ್ಟಿಂಗ್ ಐಡಿಯಾಸ್, ಇದು ಅಸಿಮಿಲೇಷನ್ ಆಯಿತು. 3 ವರ್ಡ್ ನೆನಪಿಗಿರಬೇಕು: ಫಿಟ್ಟಿಂಗ್, ಆ್ಯಡಿಂಗ್, ಇನ್ಕಾರ್ಪೊರೇಟಿಂಗ್. ಫಿಟ್ ಮಾಡ್ತಿರೋದು, ಆ್ಯಡ್ ಮಾಡ್ತಿರೋದು, ಇನ್ಕಾರ್ಪೊರೇಟ್ ಮಾಡ್ತಿರೋದು, ಅದೇನು ಅಸಿಮಿಲೇಷನ್. ಓಕೆ, ಅಕಾಮಿಡೇಷನಲ್ಲಿ ಈ 3 ವರ್ಡ್ಸ್ ನೆನಪಿಗಿರಬೇಕು. ಇಲ್ಲಿ ಆಲ್ಟ್ರೇಷನ್ ಮಾಡ್ತಾ ಇದ್ದೀವಿ ನಾವು, ಚೇಂಜ್ ಮಾಡ್ತಾ ಇದ್ದೀವಿ, ಫುಲ್ ಚೇಂಜ್ ಮಾಡ್ತಾ ಇದ್ದೀವಿ, ಆಲ್ಟ್ರೇಷನ್ ಮಾಡ್ತಾ ಇದ್ದೀವಿ, ಮಾಡಿಫಿಕೇಷನ್ ಮಾಡ್ತಾ ಇದ್ದೀವಿ, ಅಥವಾ ಮಾಡಿಫೈ ಮಾಡ್ತಾ ಇದ್ದೀವಿ. ಈ 3 ವರ್ಡ್ಸ್ ನೀವು ಅಕಾಮಿಡೇಷನಲ್ಲಿ ನೆನಪಿಗಿಟ್ಕೋಬೋದು. ನೋಡಿ, ಅಸಿಮಿಲೇಷನ್ ನೀವು ನೆನಪಿಗಿಟ್ಕೊಂಡ್ರೆ ಆಟೋಮೆಟಿಕ್ಕಾಗಿ ಅಕಾಮಿಡೇಷನ್ ಈಸಿ ಆಗಿಬಿಡುತ್ತೆ ನಿಮಗೆ. ಯಾವುದಾದ್ರೂ ಇದರಲ್ಲಿ ಪರ್ಫೆಕ್ಟ್ ಆದರೆ ಇನ್ನೊಂದು ಈಸಿ ಆಗಿಬಿಡುತ್ತೆ. ಓಕೆ, ಈ ಕ್ವೆಶನ್ ನೋಡಿ, ಡೆವಲಪ್ಮೆಂಟ್ ಆಫ್ ದ ಕೆಪಾಸಿಟಿ ಫಾರ್ ಆಬ್ಸ್ಟ್ರಾಕ್ಟ್ ಸೈಂಟಿಫಿಕ್ ಥಿಂಕಿಂಗ್. ಆಬ್ಸ್ಟ್ರಾಕ್ಟ್ ಥಿಂಕಿಂಗ್ ಈಸ್ ಅ ಕ್ಯಾರೆಕ್ಟರಿಸ್ಟಿಕ್ ಆಫ್ ದ ಆಪ್ಷನ್ಸ್. ನೋಡಿ, ಗೆಸ್ ಮಾಡಿ. ನೋಡಿ, ನಾನು ರೈಟ್ ಆನ್ಸರ್ ಹೇಳಲ್ಲ, ಗೆಸ್ ಮಾಡಿ. ಓಕೆ, ಆಪ್ಷನ್ ನಂಬರ್ 1 ಏನು? ಫಾರ್ಮಲ್ ಆಪ್ರೇಷನಲ್ ಸ್ಟೇಜ್ ರೈಟ್ ಆನ್ಸರ್ ಇದಕ್ಕೆ. ಏನಕ್ಕೆ ಅಂದರೆ ಲಾಸ್ಟ್ ಸ್ಟೇಜಲ್ಲಿ ಆಬ್ಸ್ಟ್ರಾಕ್ಟ್ ಥಿಂಕಿಂಗ್ ಮಕ್ಕಳಲ್ಲಿ ಡೆವಲಪ್ ಆಗುತ್ತೆ. 3rd ಸ್ಟೇಜಲ್ಲಿ ಕಾಂಕ್ರೀಟ್ ಆಪ್ರೇಷನಲ್ ಸ್ಟೇಜಲ್ಲಿ ಲಾಜಿಕಲ್ ಥಿಂಕಿಂಗ್ ಇರುತ್ತೆ, ಕಾಂಕ್ರೀಟ್ ಥಿಂಕಿಂಗ್ ಇರುತ್ತೆ. ಲಾಸ್ಟ್ ಸ್ಟೇಜಲ್ಲಿ ಆಬ್ಸ್ಟ್ರಾಕ್ಟ್ ಥಿಂಕಿಂಗ್. ನೆಕ್ಸ್ಟ್ ಕ್ವೆಶನ್, ಇನ್ ವಿಚ್ ಸ್ಟೇಜ್ ಡಸ್ ಚೈಲ್ಡ್ ಡಿಸ್ಪ್ಲೇ ಆಬ್ಜೆಕ್ಟ್ ಪರ್ಮನೆನ್ಸ್? ನೀವು ನೋಡಿದ್ರಿ, ಏನು ಬಚ್ಚಿಟ್ಕೊಂಡು ಯಾರದು ಅಂತಂದ್ಬಿಟ್ಟು ನೀವು ಬಚ್ಚಿಟ್ಕೊಂಡು ಮತ್ತೆ ಕಾಣಿಸ್ತೀರಾ ನೀವು. ಇದು ಆಬ್ಜೆಕ್ಟ್ ಪರ್ಮನೆನ್ಸ್ ಯಾವುದರಲ್ಲಿ? ಇದು
ಸೆನ್ಸರಿ ಮೋಟಾರ್ ಸ್ಟೇಜ್, ಫಸ್ಟ್ ಸ್ಟೇಜಲ್ಲಿ. ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಜಸ್ ಆರ್ ಇನ್ವಾಲ್ವ್ಡ್ ವೆನ್ ಇನ್ಫ್ಯಾಂಟ್ಸ್ ಥಿಂಕ್ ವಿತ್ ದೇರ್ ಐಸ್, ಇಯರ್ಸ್ ಆ್ಯಂಡ್ ಹ್ಯಾಂಡ್ಸ್. ಐಸ್, ಇಯರ್ಸ್, ಹ್ಯಾಂಡ್ಸ್ ಯೂಸ್ ಮಾಡ್ತಾ ಇರ್ತಾರೆ. ಯಾವುದರಲ್ಲಿ ಇದರಿಂದ ಥಿಂಕ್ ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಏನು ಮಕ್ಕಳು ಸೆನ್ಸಸ್ ಥ್ರೂ ಕಲಿತಾರೆ ಅಥವಾ ಮೋಟಾರ್ ಸ್ಕಿಲ್ಸ್ ಇಂದ ಕಲಿತಾರೆ ಅಂತ ನೀವು ಕೇಳಿದ್ರಿ. ಯಾವ ಸ್ಟೇಜಲ್ಲಿ? ಸೆನ್ಸರಿ ಮೋಟಾರ್ ಸ್ಟೇಜ್. ಓಕೆ, ಲಾಸ್ಟ್ ಕ್ವೆಶನ್, ಫಿಟ್ಟಿಂಗ್ ನ್ಯೂ ಇನ್ಫಾರ್ಮೇಷನ್ ಇಂಟು ಎಕ್ಸಿಸ್ಟಿಂಗ್ ಸ್ಕೀಮ್ಸ್ ಈಸ್ ನೋನ್ ಆಸ್ ಅಸಿಮ್ಯುಲೇಷನ್. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಪ್ರೀವಿಯಸ್ ಇಯರ್ಸಿಂದ ಸೆಲೆಕ್ಟ್ ಮಾಡಿ ನಿಮಗೆ ಮಾಡ್ತೀನಿ. ವೈಗೋಸ್ಕ್ಯೂರ್ ಥಿಯರಿ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ನಮ್ಮ ಚಾನಲ್ಗೆ ನೀವು ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಸೈಡಲ್ಲಿ ಬೆಲ್ ಬಟನ್ ಇದ್ದರೆ ಟಚ್ ಮಾಡಿ. ಅದಕ್ಕೆ ಟಚ್ ಮಾಡಿದ್ರೆ ನಾವೆಲ್ಲ ವೀಡಿಯೋಸ್ ನಿಮಗೆ ಬರ್ತಾ ಇರುತ್ತೆ. ಓಕೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಜೊತೆ ಇಂಗ್ಲೀಷ್ ಮೀಡಿಯಮ್ ಆಗಿದ್ದರೆ ಅವ್ರಿಗೆ ಜಾಸ್ತಿ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ಒನ್ಸ್ ಅಗೇನ್.